ಓಂ ಶಾಂತಿ. ಅವ್ಯಕ್ತ ಮುರಳಿ ಮಂಥನ ಕಾರ್ಯಕ್ರಮದ ಮುಂದುವರೆದ ಭಾಗ, ದಿನಾಂಕ 17/12/2025. ಬಾಬಾ ಏನ್ ಹೇಳ್ತಿದ್ರು, ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಏನ್ ಮಾಡಬೇಕು? ಪರಿವರ್ತನೆ ಅಂತಂದ್ರೆ ಏನು? ಏನ್ ಪರಿವರ್ತನೆ ಮಾಡಬೇಕು? ಬದಲಾಗುವುದು, ಬದಲಾವಣೆ, ಚೇಂಜ್. ಹಾಗಿದ್ರೆ ವಿಶ್ವ ಯಾವ ರೂಪದಲ್ಲಿ ಬದಲಾವಣೆ ಆಗಬೇಕು? ನಾಟಕದ ಅನುಸಾರ ಪ್ರತಿ ಸೆಕೆಂಡ್ ವಿಶ್ವದಲ್ಲಿ ಪರಿವರ್ತನೆ ಇರ್ತದೋ ಇರಲ್ವೋ? ಇರ್ತದಲ್ವಾ? ಒಂದೇ ರೀತಿ ಅಂತ ಇರೋದೇ ಇಲ್ಲ. ಪ್ರತಿ ಕ್ಷಣ ವಿಶ್ವ ಬದಲಾವಣೆ ಆಗ್ತಾನೆ ಇರ್ತದೆ. ಅದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಅದು ಬೇರೆ ಪ್ರಶ್ನೆ. ಅದು ಬದಲಾವಣೆ ಅಂತ ಇರ್ತದೆ. ಆದರೆ ಇಲ್ಲಿ ಭಗವಂತ ಹೇಳ್ತಾ ಇರೋದು ಯಾವ ರೀತಿ ಪರಿವರ್ತನೆ ಮಾಡ್ಬೇಕಂತೆ? ಸತೋಪ್ರಧಾನವಾಗಿ. ಸತೋ ಪ್ರಧಾನ ಅಂತಂದ್ರೆ ಏನು? ಸತೋ ಅಂತಂದ್ರೆ ಸತ್ಯ. ಸತ್ಯ ಯಾವುದು? ಆತ್ಮ ಅಲ್ವಾ? ಆತ್ಮಕ್ಕೆ ಏನ್ ಬೇಕು? ಶಾಂತಿ, ಸುಖ, ಸಂತೋಷ, ಆನಂದ, ನೆಮ್ಮದಿ, ಪ್ರೀತಿ. ಇದು ಯಾರ ಹತ್ರ ಇದೆ? ಪರಮಾತ್ಮ ಅಲ್ವಾ? ಅವಾಗ ಪ್ರಪಂಚದಲ್ಲಿ ಆ ವಸ್ತುಗಳು ಬೇಕಾಗ್ತವೆ, ಆ ಶಕ್ತಿಗಳು ಬೇಕಾಗ್ತವೆ, ವಿಶೇಷತೆಗಳು, ಗುಣಗಳು ಬೇಕಾಗ್ತವೆ. ಆವಾಗ ಆ ವಿಶ್ವ ಏನಾಗ್ತದೆ? ಪರಿವರ್ತನೆ ಆಗ್ತದೆ. ಹಾಗಿದ್ರೆ ಈ ವಿಶ್ವ ಪರಿವರ್ತನೆಗೆ ನಿಮಿತ್ತ ಯಾರು? ಬ್ರಾಹ್ಮಣ ಮಕ್ಕಳು. ನಾವು ಬಾಬನ್ ಮಕ್ಕಳು ಅಲ್ವಾ? ನೋಡಿ, ಪ್ರಪಂಚದಲ್ಲಿ ಕತ್ಲೆ ಇರ್ತದೆ, ಬೆಳಕನ್ನು ಯಾರು ಕೊಡ್ತಾರೆ? ಸೂರ್ಯ ಕೊಡ್ತಾರೆ ಅಲ್ವಾ? ಪ್ರಪಂಚದ ಮನುಷ್ಯರಿಗೆ ಆಹಾರ ಬೇಕಾಗ್ತದೆ, ಯಾರು ಕೊಡ್ತಾರೆ? ಪ್ರಕೃತಿ ಕೊಡುತ್ತೆ, ಅಥವಾ ರೈತರ ಮೂಲಕ ಸಿಗತ್ತೆ ಅಲ್ವಾ? ಹಾಗೆ ನಮ್ಮ ಕರ್ತವ್ಯ ಏನು ಅಂತಂದ್ರೆ ವಿಶ್ವವನ್ನ ಸತೋಪ್ರಧಾನವಾಗಿ ಪರಿವರ್ತನೆ ಮಾಡುವಂಥದ್ದು. ಹಾಗಿದ್ರೆ ಪ್ರಪಂಚದಲ್ಲಿ ಈ ಕಾರ್ಯವನ್ನ ಕೇವಲ ನಾವು ಮನುಷ್ಯ ಮಾತ್ರ ಮಾಡ್ತಾ ಇದ್ದೀವ, ಅಥವಾ ಬೇರೆಯವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರಾ? ವಿಶ್ವ ಪರಿವರ್ತನೆಗೆ, ರಾಮರಾಜ್ಯ ಆಗಲಿಕ್ಕೆ, ಒಳ್ಳೆಯ ಕಡೆಗೆ ಹೋಗ್ಲಿಕ್ಕೆ ಪ್ರಪಂಚದಲ್ಲಿ ಬೇರೆ ಆತ್ಮರು ಪ್ರಯತ್ನ ಮಾಡ್ತಾ ಇದ್ದಾರಾ, ಅಥವಾ ನಾವು ಮಾತ್ರ ಮಾಡ್ತಾ ಇದ್ದೀವ? ಮಾಡಬೇಕು ಅಂತ ಸಂಕಲ್ಪ, ಉದ್ದೇಶ, ಪ್ರಯತ್ನ ಬೇರೆ ಯಾರದು ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಇಂಡೈರೆಕ್ಟ್ ಆಗಿ ಮಾಡ್ತಾ ಇದ್ದಾರೆ, ಪರೋಕ್ಷವಾಗಿ. ಭಕ್ತಾತ್ಮಗಳು ಅವರೆಲ್ಲ ಭಕ್ತಿ ಮಾರ್ಗದಲ್ಲಿ ಮಾಡ್ತಾ ಇರ್ತಾರೆ. 3 ಜನ ತುಂಬಾ ಪ್ರಯತ್ನ ಮಾಡ್ತಿದ್ದಾರೆ ಅವ್ರೆ. ಯಾರು? ಮೂರು ಶಕ್ತಿಗಳು. ಮೂವರು ಶಕ್ತಿಗಳು ಪ್ರಯತ್ನವನ್ನ ಮಾಡ್ತಾರೆ, ಗ್ರೂಪ್ ಅನ್ನು ಮಾಡಿದ್ದಾರೆ ಬಾಬಾ. ಮುಖ್ಯವಾಗಿ ಧರ್ಮಸತ್ತ. ಯಾರು ಧರ್ಮಸತ್ತ? ಧಾರ್ಮಿಕ ಧರ್ಮಕ್ಕೆ ಸಂಬಂಧಪಟ್ಟಂತವ್ರು ಅಲ್ವಾ? ಹಿಂದೂ ಧರ್ಮ ಇರಬಹುದು, ಮುಸ್ಲಿಂ ಧರ್ಮ ಇರಬಹುದು, ಕ್ರಿಶ್ಚಿಯನ್ ಧರ್ಮ ಇರಬಹುದು, ಬೌದ್ಧ ಧರ್ಮ ಇರಬಹುದು. ಅವರೆಲ್ಲರೂ ಕೂಡ ದೇವರು, ಭಗವಂತ, ಪರಮಾತ್ಮನ ಜೊತೆಗೆ ಸೇರಿಸಿಬಿಟ್ಟು ಪರಮಾತ್ಮನ ಶಕ್ತಿಯನ್ನ ವಿಶ್ವಕ್ಕೆ ಕೊಡಬೇಕು ಅಂತ ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಪೂಜೆ, ಪುನಸ್ಕಾರ, ಯಜ್ಞ, ತಪಸ್ಸು, ಮೆಡಿಟೇಷನ್, ಅಂದ್ರೆ ಸಾಧು ಸನ್ಯಾಸಿಗಳು ಏನ್ ಮಾಡ್ತಿದ್ದಾರೆ? ಅದರ ಪ್ರಯತ್ನವನ್ನ ವಿಭಿನ್ನ ರೀತಿಯಲ್ಲಿ, ವಿಭಿನ್ನ ರೂಪದಲ್ಲಿ ಏನ್ ಮಾಡ್ತಿದ್ದಾರೆ? ಮಾಡ್ತಾ ಇದ್ದಾರೆ. ಸರಿ, ಅವ್ರ ಪ್ರಯತ್ನವನ್ನು ಅವ್ರು ಮಾಡ್ತಿದ್ದಾರೆ. ಆದರೆ ಆ ಪ್ರಯತ್ನದಲ್ಲಿ ಅವರು ಸಫಲರಾಗಿದ್ದಾರಾ? ಇಲ್ಲ ಅಲ್ವಾ? ಯಾಕಂದ್ರೆ ದಿನದಿಂದ ದಿನಕ್ಕೆ ಎಷ್ಟು ದೇವಸ್ಥಾನಗಳು ಹೆಚ್ಚಿಗೆ ಆಗ್ತಾ ಇದ್ದಾವೆ, ಮಠಗಳು ಹೆಚ್ಚಿಗೆ ಆಗ್ತಿದ್ದಾವೆ, ಅಷ್ಟು ಮನುಷ್ಯರ ಜೀವನದಲ್ಲಿ ಅಶಾಂತಿ, ದುಃಖ ಏನಾಗ್ತಾ ಇದೆ? ಜಾಸ್ತಿ ಆಗ್ತದೆ. ಮತ್ತೊಬ್ಬ ಸಾಧು ಸಂತರು ಇವತ್ತು ನೀವು ನೋಡಿದ್ರೆ ಸ್ಕೂಲನ್ನು ಓಪನ್ ಮಾಡ್ತಿದ್ದಾರೆ, ಬಿಲ್ಡಿಂಗ್ ಅನ್ನು ಕಟ್ಬಿಟ್ಟು ಬಾಡಿಗೆ ಕೊಡ್ತಾ ಇದ್ದಾರೆ. ಮತ್ತೆ ಸಾಧು ಸಂತರು ಕೂಡ ರಾಜಕೀಯ ನಾಯಕರ ಹತ್ರ ಹೋಗ್ಬಿಟ್ಟು ಇಂಥವ್ರನ್ನೇ ಮಿನಿಸ್ಟರ್ ಮಾಡ್ಬೇಕು ಅಂತ ಏನ್ ಮಾಡ್ತಿದ್ದಾರೆ? ಅವರಿಗೆ ಫೋರ್ಸ್ ಮಾಡ್ತಿದ್ದಾರೆ ಅಲ್ವಾ? ಅಂದ್ರೆ ಧರ್ಮಸತ್ತ ಇವತ್ತೇನು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ, ಅದರಲ್ಲಿ ಅವರಿಗೆ ಅಷ್ಟು ನಿರೀಕ್ಷಿತ ಪ್ರಮಾಣದಲ್ಲಿ ಯಶಸ್ಸು ಸಿಗ್ತಿಲ್ಲ. ಇಲ್ಲ.
ಅವರಲ್ಲೂ ಕೂಡ ಹಲ್ಚಲ್ ಇದೆ ಅಲ್ವಾ? ಯಾರು ಅಲ್ಲಿ ಸ್ಟೇಜಲ್ಲಿ ಇರ್ತಾರೋ, ನಿಮಿತ್ತದರು ಇರ್ತಾರೋ, ಅವರಲ್ಲೂ ವಿಕಾರದ ಭಾವ. ಇವತ್ತು ಯಾರನ್ನ ನಂಬಬೇಕು, ಯಾರನ್ನ ಬಿಡಬೇಕು ಅಂತ ಬಿಡ ಗೊತ್ತಾಗ್ತಾ ಇಲ್ಲ. ಎಷ್ಟೋ ಜನ ಸಾಧು ಸನ್ಯಾಸಿಗಳಿರ್ಬೋದು, ಪಾದ್ರಿಗಳಿರ್ಬೋದು, ಮೌಲಿಗಳಿರ್ಬೋದು ಅಲ್ವಾ? ಅವ್ರು ತಪ್ಪು ದಾರಿಯಲ್ಲಿ ನಡೆದು ಬಿಟ್ಟು ಅವರನ್ನು ಕೂಡ ಜೈಲಿಗೆ ಹಾಕಿರುವಂತ ಬೇಕಾದಷ್ಟು ಉದಾಹರಣೆಗಳು ಇವತ್ತು ಸಮಾಜದಲ್ಲಿ ಇದೆ. ಹಾಗಾದ್ರೆ ಎಲ್ಲರೂ ಹಾಗೆ ಅಂತ ಬಿಟ್ಟು ಹೇಳಲಿಕ್ಕೆ ಆಗೋದಿಲ್ಲ. ಕೆಲವೊಬ್ಬರು ಮಾತ್ರ ಆ ಒಂದು ಉದ್ದೇಶವನ್ನ ಇಟ್ಕೊಂಡಿರ್ತಾರೆ ಅಲ್ವಾ? ಇನ್ನು ಜನರಲ್ ಆಗಿ ಬಾಬಾ ಹೇಳಿದಾಗ ಧರ್ಮಸತ್ತ ಯಾವ ಉದ್ದೇಶಕ್ಕೋಸ್ಕರ ಅದು ಅಧಿಕಾರ ರಾಜ್ಯ ನಡೀತಾ ಇದೆಯೋ ಆ ಉದ್ದೇಶ ಏನಾಗ್ತಾ ಇಲ್ಲ, ಸಾಕಾರ ಆಗ್ತಾ ಇಲ್ಲ. ಇನ್ನೇದು ರಾಜ್ಯಸತ್ತ. ರಾಜ್ಯಸತ್ತ ಅಂತಂದ್ರೆ ರಾಜಕೀಯ ನಾಯಕರು, ರಾಜ್ಯಭಾರವಂತ ಮಾಡುವಂಥವ್ರು, ಪ್ರಜಾಪ್ರಭುತ್ವ ಅಲ್ವಾ? ಅವರು ಕೂಡ ಪ್ರಪಂಚದಲ್ಲಿ ಶಾಂತಿ ನೆಲೆಸಬೇಕು, ಎಲ್ಲರೂ ಸುಖದಿಂದ ಇರಬೇಕು ಹೇಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅಲ್ವಾ? ಆದರೆ ಅವರೆಲ್ಲರೂ ಸಫಲತೆ ಪಡೆದಿದ್ದಾರಾ? ಇಲ್ಲ. ಸರಿ, ಅಲ್ಲಿ ಪೋಸ್ಟ್ ಅಲ್ಲಿ ಇದ್ದವರಾದ್ರೂ ಖುಷಿಯಾಗಿದ್ದಾರಾ? ಇಲ್ಲ. ಈಗ ರಾಜ್ಯಭಾರ ಮಾಡ್ತಿದಾರಲ್ಲ ರಾಜಕೀಯ ನಾಯಕರು, ಅವರಾದ್ರೂ ಖುಷಿಯಾಗಿದ್ದಾರಾ? ಇಲ್ಲ. ಯಾವಾಗ ನಮ್ಮ ಪೋಸ್ಟ್ ಹೋಗುತ್ತೋ ಅಂತ ಭಯ, ಯಾವಾಗ ಎಲೆಕ್ಷನ್ ಬರುತ್ತೋ ಅಂತ ಭಯ, ಎಷ್ಟನ್ನ ಖರ್ಚು ಮಾಡ್ಬೇಕಂತನೂ ಭಯ, ಎಲ್ಲೂ ತಪ್ಪು ಮಾಡಿದಾಗ ಯಾರು ನಮ್ಮನ್ನ ತೊಂದರೆ ಮಾಡ್ತಾರೇನೋ ಹೇಳುವಂತ ಭಯ ಅಲ್ವಾ? ಇವತ್ತು ಏನು ಮಾತಾಡಿದ್ರು ಕೂಡ ಎಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ರೆಕಾರ್ಡಿಂಗ್ ಮಾಡ್ತಾರೆ. ಎಲ್ಲಿ ರೆಕಾರ್ಡಿಂಗ್ ಮಾಡ್ಬಿಟ್ಟು ನಮ್ ತಪ್ಪು ಗೊತ್ತಾಗ್ಬಿಡುತ್ತೆ ಹೇಳುವಂಥದ್ದೊಂದು ಭಯ. ಹೀಗೆ ರಾಜಕೀಯ ನಾಯಕರು ಏನಿದ್ದಾರೆ ಪ್ರಜೆಗಳಿಂದಲೇ ಆಯ್ಕೆ ಮಾಡಿರುವಂತವ್ರು, ಅವರಿಂದನೂ ಈ ವಿಶ್ವ ಪರಿವರ್ತನೆ ಒಳ್ಳೇದ ಕಡೆಗೆ ಆಗ್ತಾ ಇಲ್ಲ. ಇನ್ನು ಮೂರನೇದು ಯಾವುದು? ವಿಜ್ಞಾನದ ವಿಜ್ಞಾನ. ವಿಜ್ಞಾನ ಏನ್ ಮಾಡ್ತಾ ಇದೆ? ಸೈನ್ಸ್ ಸಾಧನಗಳು, ಸುಖ ಸಾಧನಗಳೆಲ್ಲ ಪ್ರಯತ್ನ. ಮನುಷ್ಯಾತ್ಮರು ಖುಷಿಯಾಗಿರಬೇಕು, ಕಷ್ಟಪಡಬಾರ್ದು. ನಾವು ಚಿಕ್ಕವರಿದ್ದಾಗ ಬಾವಿ ನೀರು ತೆಗಿಬೇಕಿತ್ತು, ಇವಾಗ ತೆಗಿಬೇಕಾಗಿಲ್ಲ. ಪಂಪ್ ಹಾಕಿದ್ರೆ ಸ್ವಿಚ್ ಆನ್ ಮಾಡಿದೆ ಅಲ್ವಾ? ಕಟ್ಟಿಗೆ ಹೊಡಿಬೇಕು ಅಂತನಿಲ್ಲ, ಗ್ಯಾಸ್ ಗೀಸರ್ ಬಂದ್ಬಿಟ್ಟಿದೆ ಅಲ್ವಾ? ಮನೆಗೂ ಕೂಡ ಸ್ಟೋವ್ ಬಂದ್ಬಿಟ್ಟಿದೆ, ಗ್ಯಾಸ್ ಸಿಲಿಂಡರ್ ಬಂದ್ಬಿಟ್ಟಿದ್ದಾವೆ ಅಲ್ವಾ? ಹಾಗೆ ಮಸಾಲೆ ರುಬ್ಬಂಗಿಲ್ಲ, ಮಜ್ಜಿಗೆ ಕಡಿವಂಗಿಲ್ಲ ಅಲ್ವಾ? ಅದರಲ್ಲಿ ಬೇರೆ ಇದು ನಮ್ಮ ಜನರೇಷನ್ ಟೈಮ್. ಈಗಿನ ಜನರೇಷನ್ ಟೈಮಲ್ಲಿ ಅದು ಏನು ಇಲ್ವೇ ಇಲ್ಲ. ಸ್ವಿಗ್ಗಿ ಮತ್ತು ಝೊಮ್ಯಾಟೊ ಅಲ್ವಾ? ಫೋನ್ ಮಾಡ್ದಾಯ್ತು ಬಂದ್ಬಿಡ್ತದೆ ರೆಡಿಮೇಡ್. ಬಟ್ಟೆನೂ ಕೂಡ, ಬಟ್ಟೆ ಖರೀದಿ ಮಾಡ್ಲಿಕ್ಕೂ ಕೂಡ ಶಾಪಿಗೆ ಹೋಗ್ಬೇಕಂತಿಲ್ಲ, ಕಂಪ್ಯೂಟರ್ ಎಲ್ಲ ಮನೇಲೆ ಚಾಯ್ಸ್ ಮಾಡ್ಕೊಬಿಟ್ಟು ಆನ್ಲೈನ್ ಆರ್ಡರ್ ಮಾಡೋದಾಯ್ತು. ಯಾರು ಎಲ್ಲ ಹೋಗ್ತಾರೆ? ಇಲ್ಲಿ ನೋಡಿ, ಇಲ್ಲಿ ಹಿಂಗೆ ರೇಟ್ ಇದೆ, ಅಮೆಝಾನ್ ಅಲ್ಲಿ ಹಿಂಗ್ ಸಿಗ್ತಾ ಇದೆ, ಮತ್ತೊಂದಲ್ಲಿ ಹಿಂಗ್ ಸಿಗ್ತಾ ಇದೆ. ಆರಾಮಾಗಿ ನೀವು ಕುತ್ಕೊಂಡಲ್ಲಿ ಏನಾಗ್ತಾ ಇದೆ, ಕೆಲಸನೂ ವರ್ಕ್ ಫ್ರಮ್ ಹೋಮ್, ಮನೆಯಲ್ಲೇ ಕೂತ್ಕೊಳ್ಳೋದು, ಅಲ್ಲೇ ಅಪ್ಲಿಕೇಶನ್ ಹಾಕೋದು, ಅಲ್ಲೇ ಜಾಬ್ ತಗೊಳ್ಳೋದು, ಅಲ್ಲೇ ಕೆಲಸ ಮಾಡೋದು, ಅಲ್ಲೇ ಸಂಬಳ ತಗೊಳ್ಳೋದು. ಅದಕ್ಕೆ ಕಾಯಿಲೆಗಳು ಕೂಡ ಏನಾಗಿದಾವೆ, ಮನೆಗೆ ಬಂದು ನೀವಿರುವಲ್ಲೇ ಸೇರ್ಕೊಂಡ್ಬಿಟ್ಟಿದೆ. ನೀವೆಲ್ಲೂ ಹೊರಗಡೆ ಹೋಗ್ಬೇಕಂತ ಬಿಟ್ಟೇನಿಲ್ಲ ಅಲ್ವಾ? ಎಷ್ಟು ಶರೀರಕ್ಕೆ ನಾವು ಕೆಲಸವನ್ನ ಕಡಿಮೆ ಕೊಡ್ತಾ ಇದ್ದೇವೋ ಅಷ್ಟು ಕಾಯಿಲೆಗಳು ಜಾಸ್ತಿ ಆಗಿ. ಎಷ್ಟು ವಿಜ್ಞಾನ ನಮ್ಮ ಕಾರ್ಯಗಳನ್ನ ಸಹಜ ಮಾಡಬೇಕು, ಸುಲಭ ಮಾಡಬೇಕು ಅಂತ ಎಷ್ಟು ಸಾಧನಗಳ ಅನ್ವೇಷಣೆ ನಡೆದಿದೆಯೋ, ಎಷ್ಟು ನಮ್ಗೆ ಕಾರ್ಯ ಸಹಜ ಆಗಿದೆಯೋ ಅಷ್ಟು ನಾವೇನಾಗಿದ್ದೀವಿ, ಆಲಸಿಗಳಾಗಿದ್ದೀವಿ ಅಲ್ವಾ? ಇನ್ನು ವಿಕಾರದ ಕಡೆಗೆ ನಾವೇನ್ ಮಾಡ್ತಿದ್ದೀವಿ, ಹೋಗ್ತಾ ಇದ್ದೀವಿ. ಪರಮಾತ್ಮನಷ್ಟೇ ಇಲ್ಲ, ಮನುಷ್ಯರಿಂದನೂ ಇವತ್ತು ಜನ ಏನಾಗ್ತಿದ್ದಾನೆ, ದೂರ ಆಗ್ತಿದ್ದೀವಿ. ಇವತ್ತು ಮನುಷ್ಯ ಒಬ್ಬಂಟಿ ಆಗ್ತಾ ಇದ್ದಾನೆ, ಹೌದಲ್ವಾ? ಒಬ್ಬನೇ ಕೂತ್ಕೊಳ್ತಾನೆ, ಮೊಬೈಲ್. ಎಲ್ಲ ಮನೆಯಿಂದ ಹೊರಗಡೆ ಹೋಗಿ ಎಲ್ಲಿ ನೋಡಿದ್ರು, ಯಾರ ಕೈಯಲ್ಲಿ ನೋಡಿದ್ರು ಮೊಬೈಲ್. ಒಂದು 2 ನಿಮಿಷ ಟೈಮ್ ಸಿಕ್ಕಿದ್ರೆ ಅಲ್ಲಿ ಮೊಬೈಲ್. ಎಲ್ಲರೂ ಕೂಡ ಏನಾಗಿದ್ದಾರೆ, ಜಡ ಸಾಧನಗಳಿಗೆ ವಶೀಭೂತರಾಗಿದ್ದಾರೆ ಬಿಟ್ರೆ ಆ ಒಂದು ಚೈತನ್ಯ ವಸ್ತುಗಳ ಜೊತೆಗೆ, ವ್ಯಕ್ತಿಗಳ ಜೊತೆಗೆ ಏನಾಗ್ತಾ ಇಲ್ಲ, ಸೇರ್ತಾ ಇಲ್ಲ. ಅಂದ್ರೆ ವಿಜ್ಞಾನದ ಸಾಧನನೂ ಕೂಡ ಆತ್ಮಕ್ಕೆ ಏನು ಬೇಕು ಅಥವಾ ಆತ್ಮ ಏನು ನಿರೀಕ್ಷೆ ಮಾಡ್ತಾ ಇದೆ, ಯಾವ ಇಚ್ಛೆ ಅದರಲ್ಲಿದೆ, ಯಾವುದನ್ನು ಹುಡುಕ್ತಾ ಇದೆ, ಅದು ಆತ್ಮನಿಗೆ ಏನಾಗ್ತಾ ಇಲ್ಲ, ಸಿಗ್ತಾ ಇಲ್ಲ. ಅಂದ್ರೆ ಮೂರು ಈ ಒಂದು ಅಧಿಕಾರದವರು ಯಾವ ವಿಶ್ವ ಪರಿವರ್ತನೆಗೋಸ್ಕರ ಪ್ರಯತ್ನವನ್ನ ಮಾಡ್ತಾ ಇದ್ದಾರೋ, ಮನುಷ್ಯಾತ್ಮರಿಗೆ ಶಾಂತಿ, ಸುಖ, ಸಂತೋಷ, ನೆಮ್ಮದಿಯನ್ನು ದಿನದಿಂದ ದಿನಕ್ಕೆ ಕೊಡಬೇಕು ಹೇಳುವಂತ ಒಂದು ಹೊಸ ಹೊಸ ಪ್ರಯೋಗಗಳನ್ನ, ಅನ್ವೇಷಣೆಯನ್ನ ಮಾಡ್ತಾ ಇದ್ದಾರೋ, ಅದು ಯಾವುದಲ್ಲೂ ಅವರೇನಾಗ್ತಾ ಇಲ್ಲ, ಸಕ್ಸಸ್ ಆಗ್ತದೆ, ಸಫಲರು ಆಗ್ತಾ ಇಲ್ಲ. ಹಾಗಿದ್ರೆ ನಾವೇನ್ ಮಾಡ್ಬೇಕು ಇವಾಗ? ಶಾಂತಿಯ ಶಕ್ತಿ
साइलेंस क्योंकि साइंस की शक्ति सत्ता ಪ್ರಕೃತಿ ದ್ವಾರ ಕಾರ್ಯ करती है. ವಿಜ್ಞಾನದ ಅಧಿಕಾರ ಏನ್ ಮಾಡ್ತಾರೆ, ಪ್ರಕೃತಿ ಮೂಲಕ ಕೆಲಸ ಮಾಡ್ತಾರೆ. ಪ್ರಕೃತಿ ಮೂಲಕ ಅಂತಂದ್ರೆ ಅವ್ರಿಗೆ ಸಾಧನಗಳನ್ನ ಮಾಡ್ಲಿಕ್ಕೆ ಪ್ರಕೃತಿಯಲ್ಲಿರುವಂತದ್ದು ಇದು ಬೇಕಲ್ವಾ. ಇವಾಗ ನೀರನ್ನ ಕೋಲ್ಡ್ ಮಾಡೋದು, ನೀರನ್ನ ಬಿಸಿ ಮಾಡೋದು, ಫ್ಯಾನ್ ಮೂಲಕ ಗಾಳಿಯನ್ನ ಕೊಡುವಂತದ್ದು ಅಲ್ವಾ. ಹೀಗೆ ಪ್ರಕೃತಿಯಲ್ಲಿರುವಂತ ಸಾಧನಗಳ ಮೂಲಕ ಪ್ರಪಂಚದ ಜನರಿಗೆ ಸುಖವನ್ನ ಕೊಡುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅದರಿಂದ ಶಾರೀರಿಕ ಸಾಧನಗಳಿಗೆ ಸುಖ ಸಿಗಬಹುದೇ ಹೊರತು ಮನಸ್ಸು ಬುದ್ಧಿಗೆ ಏನಾಗ್ತಾ ಇಲ್ಲ. ಸಿಗ್ತಾ ಇಲ್ಲ. शांति सिखता है. ಯಾಕೆ? ಸೂಕ್ಷ್ಮ ನಿಜವಾದ ರೂಪದ ನಿಜವಾದ ಸ್ಥೂಲ ರೂಪ. ಶಾಂತಿ ನನಗೆ ಕೊಡ್ತಾ ಇಲ್ಲ. ಯಾಕಂದ್ರೆ ಮನಸ್ಸಿಗೆ ಬೇಕಾಗಿರೋ ಶಾಂತಿ ಅಲ್ವಾ. ಹೌದು. ಹ್ಮ್. ಈ ಪ್ರಪಂಚದ ಪ್ರಕೃತಿಯಲ್ಲಿರುವಂತ ವಸ್ತುವಲ್ಲಿ ಶಾಂತಿ ಇದೆಯೋ ಅಶಾಂತಿ ಇದೆಯೋ? ಅಶಾಂತಿ. ಅದ್ಯಾಕೆ ಅಶಾಂತಿ ಬಂದ್ಬಿಡ್ತು? ನೀವು ಅದ್ಯಾಕೆ ಅಶಾಂತಿ ಬಂದ್ಬಿಡ್ತು? ನಾವೇ ಅಶಾಂತಿಯನ್ನ ಹರಡಿದ್ದೀವಿ. ನೀವೇ ಕೊಟ್ಟಿರೋದು ಅಲ್ವಾ. ಹೌದು. ನಿಮ್ಮ ಮನೆಯಲ್ಲಿ ಬೆಳಗ್ಗೆ ಎಲ್ಲ ಮನೆ ಕ್ಲೀನ್ ಮಾಡ್ಬಿಟ್ಟು ದೇವರ ಪೂಜೆ ಮಾಡಿ ಅಗರಬತ್ತಿ ಹಚ್ಚಿರ್ತಾರೆ. ಏನ್ ಹಚ್ಚಿರ್ತಾರೆ? ಅಗರಬತ್ತಿ. ಅಗರಬತ್ತಿ ಹಚ್ಚಿರ್ತಾರೆ. ಓಕೆ, ಮನೆಯಲ್ಲಿ ಹೇಗಿರ್ತದೆ ವಾತಾವರಣ, ವಾಯುಮಂಡಲ? ಚೆನ್ನಾಗಿರುತ್ತೆ. ಸುಂದರವಾಗಿರ್ತದೆ, ಸ್ವಚ್ಛವಾಗಿರ್ತದೆ ಅಲ್ವಾ. ಒಳ್ಳೆಯ ಅಗರಬತ್ತಿ ಪರಿಮಳ ಬರ್ತಾ ಇರ್ತದೆ. ಸರಿ, ಓಕೆ. ನೀವು ಮಾರ್ಕೆಟಿಗೆ ಹೋಗಿದ್ದೀರಿ. ಎಲ್ಲಿ ಹೋಗಿದ್ದೀರಿ? ಮಾರ್ಕೆಟ್. ಮಾರ್ಕೆಟಿಂಗ್. ರೇಟ್ ಕಡಿಮೆ ಸಿಕ್ತು ಅಂತ ಬಿಟ್ಟು ಒಂದು 10 kg ಟೊಮೆಟೊ ಹಣ್ಣು ತಗೊಂಡು ಬಂದು. ಎಷ್ಟು ಕೆಜಿ ತಗೊಂಡು ಬಂದ್ರಿ? 10 kg. 10 kg ಟೊಮೆಟೊ ಹಣ್ಣು. 10 ರೂಪಾಯಿಗೆ 3 kg. ಎಷ್ಟು? 10 ರೂಪಾಯಿಗೆ 3 kg. ಯಾವುದು? ಟೊಮೆಟೊ. ಟೊಮೆಟೊ ಹಣ್ಣು. ಅದೊಂದು ಕಂಡೀಷನ್ ಏನು ಅಂತಂದ್ರೆ, ನೀವು ಟೊಮೆಟೊ ಹಣ್ಣನ್ನು ಆಯ್ಕೆ ಮಾಡುವಂಗಿಲ್ಲ, ನಾನು ತುಂಬಿಕೊಟ್ಟು ತಗೊಂಡು ಹೋಗ್ಬೇಕು ಅಂತ. ಸರಿ ಸರಿ ಅಂತ ಬಿಟ್ಟು 10 ರೂಪಾಯಿ 3 kg ತಗೊಂಡು ಬಂದ್ಬಿಟ್ಟು ಮನೇಲಿ ಇಟ್ಟಿದ್ದೀರಾ. ಅದರಲ್ಲಿ 50% ಕೊಳ್ತೋಗಿದೆ. ಏನಾಗಿದೆ? ಕೊಳ್ತೋಗಿದೆ. ಎಲ್ಲಿಟ್ಟಿದ್ದೀರಿ? ಮನೆಯಲ್ಲಿ. ಮನೇಲಿ. ಅವಾಗ ನಿಮ್ಮನೆ ಪೂರ್ತಿ ಸುವಾಸನೆ ಬರ್ತಾ ಇರ್ತದಲ್ವಾ. ಇಲ್ಲ, ದುರ್ವಾಸನೆ ಬರುತ್ತೆ. ಯಾಕಂದ್ರೆ ಅಗರಬತ್ತಿ ಹೆಚ್ಚಿಲ್ವಾ? ಅಗರಬತ್ತಿ ಹೆಚ್ಚಿದ್ರೂ ಹೆಚ್ಚಿನ ಪ್ರಮಾಣದಲ್ಲಿ ಕೊಳತು ವಾಸನೆ ಇರೋದ್ರಿಂದ ದುರ್ವಾಸನೆ ಬರ್ತಾ ಇದೆ. ಹೌದಲ್ವಾ. ಹಾಗಿದ್ರೆ ಮನೆ ಕ್ಲೀನ್ ಮಾಡಿಲ್ವಾ? ಫಿನೈಲ್ ಹಾಕ್ಬಿಟ್ಟು ತೊಳೆದಿಲ್ವಾ? ಬೆಳಗಿನ ಮಾಡಿದಿರೋ ಮಾಡಿಲ್ವೋ? ಮಾಡಿದ್ವಿ. ಆದ್ರೆ ಒಂದು ಕೊಳ್ತೋಗಿರುವಂತ ಟೊಮೆಟೊ ಎಷ್ಟು ಸಮಯದವರೆಗೆ ಆ ರೂಮ್ ನಲ್ಲಿ ಇರ್ತದೋ ಅದರ ಪ್ರಭಾವ ಹೆಚ್ಚಿಗೆ ಇರುವಂತ ಕಾರಣದಿಂದ ಏನಾಗ್ತದೆ, ವಾತಾವರಣ ವಾಯುಮಂಡಲದ ಮೇಲೆ ಅದೇ ಪ್ರಭಾವ ಬೀಳುತ್ತೆ. ಅವಾಗ ಆ ಮನೆಯಲ್ಲಿ, ಆ ಸ್ಥಳದಲ್ಲಿ, ಆ ವಾತಾವರಣ ವಾಯುಮಂಡಲದಲ್ಲಿ ಯಾವ ವ್ಯಕ್ತಿ ಬರ್ತಾರೋ ಅವ್ರಿಗೆ ಏನಾಗ್ತದೆ ವಾಸನೆ ಬರುತ್ತೆ. ಅಲ್ವಾ. ಹಾಗಿದ್ರೆ ಆದ್ಮೇಲೆ ನಿಮ್ಮ ಮನಸ್ಸಲ್ಲಿ ಚೆಕ್ ಮಾಡ್ಕೊಳ್ಳಿ, ನೀವು ಯಾವ್ದನ್ನ ಇಟ್ಕೊಂಡಿದ್ದೀರಿ? ನೀವು ಯಾವ್ದನ್ನ ಇಟ್ಕೊಂಡಿದ್ದೀರಿ? ನಮ್ಮ ಮನೆಯವ್ರು ಸರಿ ಇಲ್ಲ, ನನ್ನ ಮಗ ಸರಿ ಇಲ್ಲ, ಯೋಗೇಶ್ ಅಣ್ಣ ಸರಿ ಇಲ್ಲ, ಸೆಂಟರ್ ಟೀಚರ್ ಸರಿ ಇಲ್ಲ, ನನಗದು ಸಿಗಲಿಲ್ಲ. ಮನಸ್ಸಿನಲ್ಲಿ ಯಾವಾಗ್ಲೂ ಕೂಡ ಏನಿದೆ? ಅದೇ ಇದೆ ತಾನೆ. ಮನೆಯಲ್ಲಿ ಕೂತ್ಕೊಂಡು ಏನ್ ಸಂಕಲ್ಪ ಮಾಡ್ತಾ ಇದ್ದೀರಿ? ಯಾರ ಪ್ರತಿ ಮಾಡ್ತಾ ಇದ್ದೀರಿ? ದೇಹ, ದೇಹ ಭಾನ, ದೇಹ ಅಭಿಮಾನ, ಅದರ ಪ್ರತಿ ತಾನೇ ಮಾಡ್ತಾ ಇರೋದು. ಹಾಗೆ ದೇಹದಲ್ಲಿ ಶಾಂತಿ ಇದೆಯೋ ದುಃಖ ಇದೆಯೋ? ಅಶಾಂತಿ ಇದೆ. ಇದೆಯೋ? ದುಃಖ. ಅದ್ರ ಜೊತೆ ಕನೆಕ್ಟ್ ಆದ್ರೆ ಏನಾಗ್ತದೆ? ದುಃಖನೇ. ಅಂದಮೇಲೆ ನಿಮ್ಮ ಮನಸ್ಸು ಹೇಳುವಂತಹ ಒಂದು ಕಪಾಟಿನಲ್ಲಿ ಯಾವ್ದನ್ನ ಇಟ್ಕೊಂಡಿದ್ದೀರಾ ಅಂತ ನಿಮ್ಮ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಂಡು. ಅಲ್ವಾ. ಒಂದು ಸಾಂಬಾರಿಗೆ ಎಲ್ಲ ಒಳ್ಳೆ ಐಟಮ್ ಹಾಕಿದ್ರು ಕೂಡ ಒಂದು ತೆಂಗಿನಕಾಯಿ ಸ್ವಲ್ಪ ಕೊಳ್ತೋಗಿದ್ದು ಹಾಕಿದಿದ್ರೆ ಮೊದ್ಲು ಸಾಂಬಾರ್ ತಿಂದವನಿಗೆ ಯಾವ ರುಚಿ ಬರ್ತದೆ? ತೆಂಗಿನಕಾಯಿ ಇದೆ ಬರ್ತದೆ ತಾನೆ. ಹಾಗಿದ್ರೆ ನಮ್ಮ ಮನಸ್ಸಿನಲ್ಲಿ ಆತ್ಮೀಯರೇ ವಿಕಾರವನ್ನು ಹೆಚ್ಚಿಗೆ ಇಟ್ಕೊಂಡಿದೀವೋ ಅಥವಾ ಒಳ್ಳೆ ಗುಣವನ್ನು ಇಟ್ಕೊಂಡಿದೀವೋ? ನಿಮ್ಮ ನೀವು ಸ್ಪಷ್ಟವಾಗಿ ಚೆಕ್ ಮಾಡ್ಕೊಳ್ಳಿ. ಕನ್ನಡ ಎದುರುಗಡೆ ನಿಂತ್ಕೊಂಡ್ಬಿಟ್ಟು ಚೆಕ್ ಮಾಡ್ಕೊಳ್ತೀರಲ್ಲ, ಯಾವ್ದನ್ನ ಚೆಕ್ ಮಾಡ್ಕೊಳ್ತೀವಿ? ಅಲಂಕಾರನ. ಅಲಂಕಾರನ. ಎಲ್ಲಿ ಮಸಿ ತಾಗಿದೆ, ಎಲ್ಲಿ ಮಣ್ಣು ತಾಗಿದೆ, ಎಲ್ಲಿ ಫೇರ್ ಅಂಡ್ ಲವ್ಲಿ ಇದೆ, ಎಲ್ಲಿ ಸರಿ ಇದೆ, ಎಲ್ಲಿ ಸರಿ ಇಲ್ಲ ಅಲ್ವಾ. ಮಣ್ಣು ತಾಗಿದೆ ಅಂದ ತಕ್ಷಣ ಏನ್ ಮಾಡ್ಬಿಡ್ತೀರಿ? ಕ್ಲೀನ್ ಮಾಡ್ಕೊಂಡ್ಬಿಡ್ತೀರಲ್ವಾ. ಹಾಗೇನೆ ಹೊರಗಡೆ ಪ್ರಪಂಚಕ್ಕೆ ನಿಮ್ಮ ತನು ಮತ್ತು ಮನವನ್ನ ತೆಗೆದುಕೊಂಡು ಹೋದ ಮೇಲೆ ಮನೆಗೆ ಬಂದ ತಕ್ಷಣದಲ್ಲಿ ಆ ಮನಸ್ಸನ್ನು ರಾಜಯೋಗದಿಂದ ಕ್ಲೀನ್ ಮಾಡ್ತಾ ಇದ್ದೀರಾ? ಸ್ವಚ್ಛ ಮಾಡ್ತಿದ್ದೀರಾ?
ನಡೆದಿರುವಂತ ಘಟನಾವಳಿಗಳನ್ನ ಮರಿತಾ ಇದ್ದೀರಾ, ಸುಟ್ಟಾಕ್ತಾ ಇದ್ದೀರಾ, ಅಥವಾ ನೀರು ಗೊಬ್ಬರ ಹಾಕ್ಬಿಟ್ಟು ಅದನ್ನ ದೊಡ್ಡದು ಮಾಡ್ತಾ ಇದ್ದೀರೋ? ನಿಜ ಹೇಳಿ, ಏನ್ ಮಾಡ್ತಿದ್ದೀರಿ? ನೀರು ಗೊಬ್ಬರ ಹಾಕಿ ಜಾಸ್ತಿ ಮಾಡ್ತಿದೀವಿ. ಅದ್ ಹೆಂಗೆ? ಅದನ್ನೇ ರಿಪೀಟ್ ಮಾಡ್ತಾ ಇರ್ತೀವಿ. ಯಾವುದೇ ಒಂದು ಘಟನೆ ನಡೆದ್ರೆ ಅದನ್ನೇ ರಿಪೀಟ್ ಮಾಡ್ತಿರ್ತೀವಿ. ಹಾಗಾಗಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಅಣ್ಣವ್ರೇ, ಸೆಂಟರಿಗೆ ಹೋಗಿದ್ನಾ, ಎಲ್ಲರೂ ಅಕ್ಕೋರ್ನ ಅಕ್ಕೋರ್ ಎಲ್ಲರನ್ನ ಹೊಗಳ್ಬಿಟ್ಟು ಎಲ್ಲರ ಎದುರುಗಡೆ ಅಕ್ಕೋರ್ ನನ್ನ ಏನ್ ಮಾಡ್ಬಿಟ್ರು? ಬೈದು ಬೈದು ಬಿಟ್ರು. ಅದನ್ನೇನ್ ಮಾಡ್ತಿರ್ತೀವಿ? ರಿಪೀಟ್ 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 ಅನೌನ್ಸ್ಮೆಂಟ್. ಎಲ್ಲಿ? ಎಲ್ಲರ ಹತ್ರ ಎಲ್ಲ ಕಡೆಗೂ ಹೇಳ್ಬಿಟ್ಟು ಆ ನಿಮಿತ್ತ ಟೀಚರಿಗೆ ನೆಗೆಟಿವ್ ಭಾವನೆ ಬರ್ಬೇಕಪ್ಪ. ಹಾಗೆಲ್ಲ ಕಡೆಗೆ ಏನ್ ಮಾಡಿದ್ವಿ? ಸ್ಪ್ರೆಡ್ ಮಾಡಿದ್ವಿ. ಹಾಗಿದ್ರೆ ಅದನ್ನ ಮಾಡಿದ್ಯಾರು? ನಾನೇ ಮೊದ್ಲೇ ನಿಮ್ ನೆಗೆಟಿವ್ ಲೆಕ್ಕಾಚಾರ ಇರೋದಕ್ಕೆ ತಾನೇ ಅವ್ರು ಬಂದಿದ್ದಾರೆ ನಿಮ್ ಜೊತೆಗೆ ಲೆಕ್ಕಾಚಾರ ಕ್ಲಿಯರ್ ಮಾಡ್ಲಿಕ್ಕೆ. ಹೌದು ಅಲ್ವೋ? ಹೌದು. ಇನ್ನೊಬ್ರು ಅಕ್ಕೋರು ಫೋನ್ ಮಾಡಿದ್ರು, ಕೇಳಿದ್ರು ಏನಂತ, ಅಣ್ಣವ್ರೆ ಲೌಕಿಕದವ್ರಿಗಿಂತ ಅಲೌಕಿಕದವ್ರ ಲೆಕ್ಕಾಚಾರನೇ ಜಾಸ್ತಿ ಆಗ್ತಿದೆಯಲ್ಲ, ಯಾಕೆ ಅಂತ. ಯಾಕೆ ಹೇಳಿ ನೋಡೋಣ. ಲೌಕಿಕದವ್ರಿಗೆ ಅದ್ ಲೆಕ್ಕಾಚಾರ ಅಂತ ಗೊತ್ತಿಲ್ಲ. ನಮ್ಗೆ ಇಲ್ಲಿ ಬಂದು ಜ್ಞಾನ ತಿಳ್ಕೊಂಡ್ಮೇಲೆ, ಬಾಬಾ ಅವ್ರ ಜ್ಞಾನ ತಿಳಿದ್ಮೇಲೆ ಲೆಕ್ಕಾಚಾರ ಅಂತ ಗೊತ್ತಾಗಿರೋದ್ರಿಂದ ನಮಗ್ ಗೊತ್ತಾಗ್ತಾ ಇದೆ. ಸರಿ, ಒಂದು ಹೇಳಿ. ಮಾಡಿದ್ರೆ 3 ಪಟ್ಟಾಗುತ್ತೆ. ಹಾ ಜಾಸ್ತಿ ಒಂದು ಕರ್ಮ 3 ಪಟ್ಟು ಆಗುತ್ತೆ. ಹಾ ಯಾಕೆಂದ್ರೆ ಅಲೌಕಿಕದವ್ರ ಜೊತೆಗೆ ನಿಮ್ ಲೆಕ್ಕಾಚಾರ 2,500 ವರ್ಷ ಐತೆ. ಎಷ್ಟಿದೆ? 2,500. ಬೇರೆಯವ್ರ ಜೊತೆಗೆ ಕಡಿಮೆ 1 ಜನ್ಮ, 2 ಜನ್ಮ, 3 ಜನ್ಮ, ಲಾಸ್ಟ್ ಜನ್ಮದಲ್ಲಿ ಇರ್ಬೋದು. ಅವ್ರ ಜೊತೆಗೆ ಎಷ್ಟಿದೆ? 63 ಜನ್ಮದ. ಯಾರ ಜೊತೆ ಇವಾಗ ಯಾರ್ದೊಬ್ರದ್ದು 1 ಕೋಟಿ ರೂಪಾಯಿ ಸಾಲ ತಗೊಂಡಿದ್ದೀರಿ, ಯಾರ್ದೊಬ್ರದ್ದು 1 ಲಕ್ಷ ರೂಪಾಯಿ ಸಾಲ ತಗೊಂಡಿದ್ದೀರಿ. ಅದ್ 1 ಲಕ್ಷ ರೂಪಾಯಿ ಸಾಲ ಬೇಗ ಏನಾಗ್ಬಿಡ್ತದೆ? ಕಡಿಮೆ ಆಗ್ಬಿಡ್ತದೆ. ಓಕೆ, 1 ಕೋಟಿ ಸಾಲ ಕೊಡ್ತಾ ಇಲ್ಲ, 1 ಲಕ್ಷದವರೆಗೂ ಸಾಲ ಕೊಡ್ತಾ ಇಲ್ಲ. ನಿಮ್ಗೆ ಯಾರು ಚೆನ್ನಾಗಿ ಬೈತಾರೆ? ಯಾರು ಚೆನ್ನಾಗಿ ಹೆಚ್ಚಿಗೆ ಬೈತಾರೆ? 1 ಕೋಟಿಯವರು. ಹಾ, 1 ಕೋಟಿ ತಗೊಂಡ್ಬಿಟ್ಟು 2,500 ವರ್ಷ ಆಯ್ತು, 1 ಲಕ್ಷ ತಗೊಂಡ್ಬಿಟ್ಟು 50 ವರ್ಷ ಆಯ್ತು. ಯಾರು ಬೈತಾರೆ? ಇಂಟ್ರೆಸ್ಟ್ ಯಾರು ಜಾಸ್ತಿ ಆಗಿದೆ? ಯಾರ್ದು ಜಾಸ್ತಿ ಆಗಿದೆ? 1 ಕೋಟಿ ಅವ್ರದ್ದು ಅಲ್ವಾ? ಅವಾಗ ಯಾರ್ದು ಬೈಗಳು ಹೆಚ್ಚಿಗೆ ತಗೊಳ್ಬೇಕು ನೀವು? 1 ಕೋಟಿಯವ್ರದ್ದು ಅಲ್ವಾ? ಅವಾಗ ಅವ್ರು ಕೇಳ್ತಾರೆ, ಸರಿ ಇದೆಯೋ ತಪ್ಪಿದೆಯೋ? ಸರಿ ಇದೆ. ಅದ್ಮೇಲೆ ನಾವು ವಾಪಸ್ ಕೊಡ್ಬೇಕಲ್ವಾ? ಹೌದು. ಸಾಲ ತಗೊಳ್ಬೇಕಾದ್ರೆ ಗೊತ್ತಾಗಿಲ್ವಾ ತಗೊಳ್ಬಾರ್ದು ಅಂತ? ಅಲ್ವಾ? ಓಕೆ, ಗೊತ್ತಿಲ್ದೋ ತಗೊಂಡಿದೀವಿ ಅಂದ್ಮೇಲೆ ಇವಾಗ ಏನ್ ಮಾಡ್ಬೇಕು? ತೀರಿಸ್ಬೇಕು. ಆದ್ಮೇಲೆ ಇದೆಲ್ಲ ಯಾಕೆ ಬರ್ತಾ ಇದೆ ಅಂತಂದ್ರೆ, ಪ್ರತಿದಿನ ನಮ್ಮ ರಾಜಯೋಗ ಅಷ್ಟು ಪವರ್ಫುಲ್ ಆಗ್ತಾ ಇಲ್ಲ, ಅಷ್ಟು ಆಧ್ಯಾತ್ಮಿಕ ಸಂಪಾದನೆ ಆಗ್ತಾ ಇಲ್ಲ. ಪ್ರತಿದಿನ ಅಮೃತ ವೇಳೆಯಲ್ಲಿ ಪವರ್ಫುಲ್ ಯೋಗವನ್ನ ಮಾಡ್ಬಿಟ್ಟು ಅವರಿಗೆಲ್ಲ ಪೇಮೆಂಟ್ ಮಾಡಿದ್ರೆ ಅವರಿಂದ ನಮ್ಗೆ ಅಪೋಸಿಷನ್ ಬರೋದೇ ಇಲ್ಲ. ಅವಾಗ ನೀವು ಬೇರೆಯವ್ರಿಗೆ ಹೇಳೋದೇ ಇಲ್ಲ. ನಮ್ಮ ಸಾಧನೆ ಸರಿ ಇಲ್ಲ, ಯೋಗ ಸರಿ ಇಲ್ಲ. ಆದ್ಮೇಲೆ ಬಾಬನ ಹತ್ರ ಮಾತಾಡೋದಕ್ಕೆ ರಾಜಯೋಗ ಅಂತ ಹೇಳೋದಿಲ್ಲ, ಸಮಸ್ಯೆನ ಹೇಳೋದಕ್ಕೆ ರಾಜಯೋಗ ಅಂತ ಹೇಳೋದಿಲ್ಲ, ಕೂಗೋದಕ್ಕೆ, ಬೇಡೋದಕ್ಕೆ, ಭಜನ ಮಾಡೋದು, ಗಾಯನ ಮಾಡೋದು, ಇದು ಯಾವುದು ರಾಜಯೋಗ ಅಲ್ಲ. ರಾಜಯೋಗ ಯಾವುದು? ಮನಸ್ಸು ಬುದ್ಧಿಯನ್ನು ಪರಮಾತ್ಮನಲ್ಲಿ ಇಡುವುದು. ಇಟ್ರೆ अपने को आत्मा समझ मुझ बाप को याद करो. ನೀನೊಂದು ಆತ್ಮಶಕ್ತಿ. ಯಾರ ಜೊತೆಗೆ ಇಟ್ಟಿದೆ ಮನಸ್ಸನ್ನ? ಪರಮಾತ್ಮ ಬಾಬನ ಹತ್ರ ಏನಿದೆ? ಶಕ್ತಿ. ಗುಣಗಳಿದ್ದಾವೆ. ಆ ಸಪ್ತಗುಣಗಳ ಅನುಭವ ಎಲ್ಲಿವರೆಗೆ ನಿಮ್ಗೆ ಆಗೋದಿಲ್ವೋ ಅಲ್ಲಿವರೆಗೆ ಯೋಗ ಅಂತ ಅದು ಹೇಳ್ಕೊಳ್ಳೋದಿಲ್ಲ, ಹೇಳಲಿಕ್ಕೆ ಸಾಧ್ಯ ಇಲ್ಲ. ನಿಮಗೆ ಅನುಭವ ಆಗೋದ್ರ ಜೊತೆಗೆ ಆ ಶಕ್ತಿಗಳು ನಿಮ್ಮ ಮೂಲಕ ಬೇರೆಯವ್ರಿಗೆ ಏನಾಗ್ಬೇಕು? ಹೋಗ್ಬಿಟ್ಟು ತಲುಪಿದಾಗ ಆವಾಗ ನಿಮ್ ಸಾಲ ಏನಾಗತ್ತೆ? ಇರುತ್ತೆ. ಬಾಬಾ ಹೇಳ್ತಾರೆ, ನಿಮ್ಮ ಮೂಲಕ ಪ್ರಪಂಚದಲ್ಲಿ ಯಾರ್ಯಾರಿಗೆ ಭಗವಂತನ ಶಕ್ತಿ ಬೇಕು ಅದನ್ನು ಕೊಡ್ಲಿಕ್ಕೆ ನೀವು ನಿಮಿತ್ತ ಆಗ್ಬೇಕು. ಅದಕ್ಕೆ ನಾನು ನಿಮ್ಗೆ ಸಂಬಳ ಕೊಡ್ತೇನೆ, ಕಮಿಷನ್ ಕೊಡ್ತೇನೆ, ಪ್ರಾಫಿಟ್ ಕೊಡ್ತೇನೆ. ಅದರಿಂದ ನಿಮ್ಮ ಸಾಲವನ್ನ ನೀವೇನ್ ಮಾಡ್ಬೇಕು? ಅಲ್ವಾ? ಯಾವ್ದೋ ಒಂದು ಫ್ಯಾಕ್ಟ್ರಿಲಿ ಹೋದಾಗ ಅವ್ರ ಪ್ರಾಡಕ್ಟ್ ಸೇಲ್ ಮಾಡ್ಬೇಕಲ್ವಾ? ನಾವು ಸೇಲ್ ಮಾಡಿದ್ಮೇಲೆ ಏನಾಗ್ತದೆ? ಲಾಭ ಸಂಬಳ ಸಿಗ್ತದಲ್ವ? ಸಂಬಳನೋ ಕಮಿಷನ್ ಯಾವ ರೀತಿ ನೀವು ಜಾಯ್ನ್ ಆಗಿದ್ರು ಆ ರೀತಿ ಸಿಗ್ತದೆ. ಆ ಹಣದಿಂದ ನನ್ನ ಸಾಲವನ್ನು ಏನ್ ಮಾಡ್ಬೇಕಾಗತ್ತೆ? ನಾನು ತೀರಿಸ್ಬೇಕಾಗತ್ತೆ. ನಾನು ಅದನ್ನು ಮಾಡ್ದೇನೆ ಬೇರೆದೆಲ್ಲ ಮಾತುಕತೆ ಮಾಡ್ತಾ ಕೂತ್ಕೊಂಡು ಹೆಂಗಾಗತ್ತೆ ಆತ್ಮೀಯರೇ? ಅದಕ್ಕಾಗಿ ಬಾಬಾ ಕೇಳ್ತಾರೆ, ಮಕ್ಕಳೇ, ಶಾಂತಿಯ ಶಕ್ತಿ. ಆ ಶಾಂತಿಯ ಶಕ್ತಿನ ಏನ್ ಮಾಡ್ಬೇಕು?
ವಿಶ್ವದ ಎಲ್ಲ ಕಡೆ ಎಲ್ಲ ಹರಡಬೇಕು ಕಡೆಗೂ ಕೂಡ ಹರಡಬೇಕು. ಹರಡಿದಾಗ ಆವಾಗ ಏನಾಗತ್ತೆ, ನಿಜವಾದ ವಿಶ್ವದಲ್ಲಿ ಪರಿವರ್ತನೆ ಆಗತ್ತೆ. ಹಾಗೆ ಶಾಂತಿ ಇರೋದೆಲ್ಲಿ? ಪರಮಾತ್ಮನಲ್ಲಿ. ಮನಬುದ್ಧಿಯಿಂದ ನಾವೇನ್ ಮಾಡ್ಬೇಕಾಗ್ತದೆ, ಅದನ್ನ ಬಾಬನ ಜೊತೆಗೆ ಜೋಡಣೆ ಮಾಡಿ ವಿಶ್ವಕ್ಕೆ ಕೊಡ್ಲಿಕ್ಕೆ ನಾವೇನ್ ಮಾಡ್ಬೇಕು, ನಿಮಿತ್ತರಾಗ್ಬೇಕು. तो साइंस के साधन होते प्रयत्न करते भी प्रकृति अभी कंट्रोल में नहीं है. ಸೈನ್ಸಿನ ಸಾಧನಗಳಿದ್ದಾವೆ, ಮನುಷ್ಯರ ಪ್ರಯತ್ನನೂ ಮಾಡ್ತಾ ಇದ್ದಾರೆ, ಅದನ್ನು ಕೂಡ ಪ್ರಕೃತಿ ಕಂಟ್ರೋಲಿಗೆ ಬರ್ತಾ ಇಲ್ಲ. ಭೂಕಂಪಗಳು ಬರ್ತಾ ಇದ್ದಾವೆ, ಪ್ರವಾಹಗಳು ಬರ್ತಾ ಇದ್ದಾವೆ, ಬಿರುಗಾಳಿಗಳು ಬರ್ತಾ ಇದ್ದಾವೆ ಅಲ್ವಾ. ಯಾವಾಗ ನೋಡಿದ್ರು ಬೆಂಗಳೂರಿನಲ್ಲಿ ಮಳೆ ಬಂತು ಏನ್ ಹೇಳ್ಬಿಡ್ತಾರೆ, ಸೈಕ್ಲೋನ್ ಎಫೆಕ್ಟ್ ಅಂತ ಹೇಳ್ತಾರೆ ಅಲ್ವಾ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ಎಷ್ಟು ಮಾಡಿದ್ರು ಕೂಡ ಏನಾಗ್ತಾ ಇಲ್ಲ, ಪ್ರಕೃತಿ ಕಂಟ್ರೋಲಿಗೆ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಹೇಳಿ ನೋಡಿ. ಪ್ರಕೃತಿ ತುಂಬಾ ತಮೋ ಪ್ರಧಾನಕ್ಕೆ ಬಂದ್ಬಿಟ್ಟಿದೆ. ಯಾಕೆ ಬಂತು? ನಾವೇ ಮಾಡಿದ್ದು ಅಲ್ವಾ. ಇವಾಗ ನೀವು ತುಂಬಾ ಮೆಡಿಸಿನ್ಸ್ ತಗೋತೀರಿ ಯಾವುದೋ ಒಂದು ಕಾಯಿಲೆಗೆ, ಸರಿನಾ? ಅದು ಕಾಯಿಲೆ ಗುಣನೇ ಆಗೋದಿಲ್ಲ. ಅದೇನರ್ಥ? ಲೆಕ್ಕಾಚಾರ ಜಾಸ್ತಿ. ಪಥ್ಯ ಸರಿಯಾಗಿ ಮಾಡ್ತಾ ಇಲ್ಲ. ಪಥ್ಯ ಮಾಡ್ತಾರೆ. ಇವಾಗ ನನಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ, 3 ಹೊತ್ತು ಮಾತ್ರೆ ತಗೊಳ್ತೇನೆ, ಸರಿನಾ? ಅದ್ರ ಜೊತೆಗೆ ಚೆನ್ನಾಗಿ ಬೆಳಿಗ್ಗೆ ಇಡ್ಲಿ ವಡ ತಿಂತೇನೆ, ಸರಿನಾ? ಮಧ್ಯಾಹ್ನ ಗೋಬಿ ಮಂಚೂರಿ ತಿಂತೇನೆ, ಓಕೆನಾ? ಆಮೇಲೆ ಆಲೂಗಡ್ಡೆ ಚೆನ್ನಾಗಿ ತಿಂತೇನೆ. ಇಲ್ಲ ಗ್ಯಾಸ್ಟ್ರಿಕ್ ಸಂಬಂಧಪಟ್ಟಿದ್ದ ಎಲ್ಲ ಐಟಮ್ಗಳನ್ನ ಚೆನ್ನಾಗಿ ತಿನ್ನೋದು, ಮತ್ತೆ ಮೆಡಿಸಿನ್ ಕೂಡ ಏನ್ ಮಾಡೋದು, ತಗೊಳ್ಳೋದು. ಅವ ಕಾಯಿಲೆ ಗುಣ ಆಗುತ್ತೋ ಆಗಲ್ವೋ? ಆಗಲ್ಲ. ಆಗೋದಿಲ್ಲ ತಾನೆ. ಹಾಗೆ ಇವತ್ತು ಕೂಡ ನಾವು ಮನುಷ್ಯಾತ್ಮರು ವಿಶ್ವಕ್ಕೆ ಏನು ಕೊಡ್ತಾ ಇದ್ದೀವಿ ಆತ್ಮೀಯರೇ? ದುಃಖ ತಾನೇ ಕೊಡ್ತಾ ಇದ್ದೀವಿ, ಅಶಾಂತಿ ತಾನೇ ಕೊಡ್ತಾ ಇದ್ದೀವಿ. ಮತ್ತೆ ವಾಪಸ್ ಮೆಡಿಸಿನ್ ತಗೊಂಡು ಏನಾಗ್ತದೆ, ಪೂರ್ತಿ 24 ಗಂಟೆಯಲ್ಲಿ 23 ಗಂಟೆ ಪೂರ್ತಿ ವಿಶ್ವಕ್ಕೆ ಏನ್ ಮಾಡೋದು, ದುಃಖ ಕೊಡೋದು. 1 ಗಂಟೆ ಯೋಗ 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 ಅಂತ ಕೂತ್ಕೊಂಡ್ಬಿಡೋದು. ಅವ ಕಾಯಿಲೆ ಗುಣ ಆಗತ್ತಾ? ಇಲ್ಲ. ನಮ್ಮಿಂದ ಶಾಂತಿ ಹೊರಗಡೆ ಹೋಗತ್ತಾ? ಇಲ್ಲ. ನಾವು ಮಾಡುವಂತ ಯೋಗದಿಂದ ನಾನು ಆ ದಿನ ಮಾಡಿರುವಂತ ಸಾಲನೇ ಏನಾಗೋದಿಲ್ಲ, ತೀರಲ್ಲ. ತೀರೋದಿಲ್ಲ. ಅಂದ್ಮೇಲೆ ಬೇರೆಯವ್ರ ಸಾಲ ತೀರಿಸೋದು ಹೇಗೆ? ಇಷ್ಟೆಲ್ಲ ಆದ್ರೂ ಪ್ರಕೃತಿ ಯಾಕೆ ಕಂಟ್ರೋಲಿಂಗ್ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ? ಯಾಕೆ ಬರ್ತಾ ಇಲ್ಲ ಹೇಳಿ ನೋಡೋಣ. ಯಾಕಂದ್ರೆ ಪ್ರಕೃತಿಯಲ್ಲಿರುವಂತ ಕಾಯಿಲೆ ಸರಿ ಮಾಡುವಂತ ಡಾಕ್ಟರ್ ನಿದ್ರೆ ಮಾಡ್ತಾ ಇದ್ದಾರೆ. ಏನ್ ಮಾಡ್ತಿದ್ದಾರೆ? ಪ್ರಕೃತಿ ಸರಿ ಮಾಡಲಿಕ್ಕೆ ನಿಮಿತ್ತವಾಗಿರುವಂತ ಡಾಕ್ಟರು ಅಜ್ಞಾನದ ಅಂಧಕಾರದ ಸುಖವಾದಂತ ಸೊಂಪಾದ ನಿದ್ದೆಯಲ್ಲಿ ಏನ್ ಮಾಡಿದ್ದಾರೆ, ಹೊರಕೆ ಓಡ್ಕೊಂಡು ನಿದ್ರೆ ಮಾಡ್ತಾ ಇರುವಂತ ಕಾರಣದಿಂದ ಪ್ರಕೃತಿ ಏನಾಗ್ತಾ ಇಲ್ಲ, ಶಾಂತ ಆಗ್ತಾ ಇಲ್ಲ. ಹಾಗಿದ್ರೆ ಆ ಡಾಕ್ಟರ್ ಯಾರು? ನಾವೇ. ಪಕ್ಕ ಗ್ಯಾರಂಟಿ. ನಾವೇನೋ ನಾನೇನೋ? ಇಲ್ಲಪ್ಪ, ನಾವಲ್ಲ ಅಣ್ಣವ್ರೆ. ನಾವು ತಿಂಗಳಿಗೆ ಭಂಡಾರದಲ್ಲಿ 5,000 ರೂಪಾಯಿ ಆಗ್ತಿದೀವಿ, ಆ ಸೆಂಟರ್ ಟೀಚರ್ ಮಾಡ್ಬೇಕು, ನಂದಲ್ಲ ಅದು ಕೆಲಸ. ಇನ್ಕ್ಲೂಡ್ ಎಲ್ಲರೂ. ಲಕ್ಷ್ಮೀನಾರಾಯಣ ಯಾರಾಗ್ಬೇಕು? ನಾನಾಗ್ಬೇಕು. ಆವಾಗ ಮಾತ್ರ ನಾನು. ಜವಾಬ್ದಾರಿ ಇಲ್ಲ ಯಾರಿಗೆ? ಬೇರೆಯವ್ರಿಗೆ ಅಲ್ವಾ. ನಮ್ಗೆ ಜವಾಬ್ದಾರಿ ಯಾರ್ದು? ನಂದ ಬೇರೆಯವ್ರದ್ದು? ನಮ್ದೆ. ಅದಕ್ಕಾಗಿ ಬಾಬಾ ಹೇಳ್ತಾರೆ, ನಿಮ್ಗೆ ಕೊಟ್ಟಿರುವಂತ ಕರ್ತವ್ಯವನ್ನ, ನಿಮಗೆ ಕೊಟ್ಟಿರುವಂತ ಡ್ಯೂಟಿಯನ್ನ ನೀವ್ ಎಷ್ಟರ ಮಟ್ಟಿಗೆ ಸರಿಯಾಗಿ ನಿರ್ವಹಣೆ ಮಾಡ್ತಾ ಇದೀರಿ ಅಂತ ನಿಮ್ಮನ್ನ ನೀವೇನ್ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ. ಇಷ್ಟೆಲ್ಲ ಪ್ರಪಂಚದ ಜನ ಪ್ರಯತ್ನ ಮಾಡಿದ್ರೂ ಕೂಡ ಪ್ರಕೃತಿ ಯಾಕೆ ಕಂಟ್ರೋಲಿಗೆ ಬರ್ತಾ ಇಲ್ಲ ಅಂತಂದ್ರೆ, ಪ್ರಕೃತಿ ಕಂಟ್ರೋಲ್ ಬರುವಂತ ಶಕ್ತಿ ನಮ್ಮಿಂದ ಅವ್ರಿಗೆ ಹೋಗ್ಬಿಟ್ಟು ಬೆಂಕಿ ಚೆನ್ನಾಗಿ ಉರಿತಾ ಇದೆ, ಅದಕ್ಕೊಂದ್ ಸ್ವಲ್ಪ ಕೆರೋಸಿನ್ ಮತ್ತೆ ಪೆಟ್ರೋಲ್ ಹಾಕೋದು, ಏನಾಗ್ತದೆ? ಸ್ವಲ್ಪ ನೀರ್ ಹಾಕ್ಬಿಟ್ಟು ಏನಾಗ್ಬಿಡ್ತದೆ? ಏನು ಆರೋಗ್ತದ? ಇಷ್ಟ ನೀರ್ ಹಾಕ್ತದೆ ದೊಡ್ಡ ಬೆಂಕಿಗೆ? ಏನು ಆಗೋದಿಲ್ಲ. ನಿಮ್ ಕೈ ಸುಟ್ಟು ಹೋಗ್ತಾರೆ ಅಷ್ಟೇ, ಬಿಟ್ರೆ ಅದಕ್ಕೆ ಏನು ಆಗೋದಿಲ್ಲ. ಆ ಬೆಂಕಿ ತಣ್ಣಗಾಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು? ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹಾಕ್ಬೇಕು. ಬೆಂಕಿಗಿಂತ ಜಾಸ್ತಿ ಪ್ರಮಾಣದಲ್ಲಿ ನೀರ್ ಹಾಕ್ಬೇಕು. ಬಾಬಾ ಹೇಳ್ತಾರೆ, ಮಕ್ಳೇ ನಿಮ್ಗೆ ಸಿಟ್ಟು ಬಂದ್ರೆ ಎಷ್ಟು ಸೆಕೆಂಡ್ ಅಲ್ಲಿ ಬಂದ್ಬಿಡ್ತದೆ? ಸಿಟ್ಟು ಬರ್ಲಿಕ್ಕೆ 1 ಸೆಕೆಂಡ್ ಅಂತ ಬಂದ್ಬಿಡ್ತದೆ. ಅದನ್ನ ಶಾಂತಿ ಬರ್ಬೇಕು ಅಂದ್ರೆ ರೆಡ್ ಲೈಟ್ ಏನು, ಅಗರಬತ್ತಿ ಏನು, ಹಾಡೇನು, ಕಾಮೆಂಟ್ರಿ ಏನು, ಅರ್ಧ ಗಂಟೆ 1 ಗಂಟೆ ಆದ್ರೂ ಶಾಂತಿ ಕಾಣೋದೇ ಇಲ್ಲ.
ಅವಾಗ ಏನಾಗ್ತದೆ, ಅಲ್ಲಿ ಬೆಂಕಿ ಹೊಡೆದ್ಬಿಟ್ಟು ಏನಾಗ್ತಿರ್ತದೆ, ಎಲ್ಲ ಸುಟ್ಟು ಬೂದಿ ಆಗ್ತಾ ಇರ್ತದೆ. ಹೌದು ತಾನೇ? ಅದಕ್ಕೆ ಬಾಬಾ ಒಂದು ಸೆಕೆಂಡ್ ಅಲ್ಲಿ ಏನಾಗ್ಬೇಕು, ಶಾಂತಿ. ಶಾಂತ ಆಗತ್ತಾ? ಯಾರ್ದು ಹೇಳಿರುವಂತ ಮಾತು ಒಂದ್ ಸೆಕೆಂಡ್ ಅಲ್ಲಿ ಬಾ ಬಾ ಅಂದ ತಕ್ಷಣ ಏನಾಗ್ಬಿಡ್ಬೇಕು, ಅದು ಕ್ಲೀನ್ ಆಗ್ಬಿಡ್ಬೇಕಾಗ್ತದೆ. ಅಷ್ಟು ನಿಮ್ಮಲ್ಲಿ ಪವರ್ ಇದೆ ಅಂತ ಚೆಕ್ ಮಾಡ್ಕೊಳ್ಳಿ. तो साइंस के साधन होते प्रयत्न करते भी प्रकृति अभी कंट्रोल में नहीं है, और आगे चलकर यह प्रकृति का खेल और भी बढ़ते जाएंगे, क्योंकि प्रकृति में भी अभी आदि समय की शक्ति नहीं रही है. ಇನ್ನು ಪ್ರಕೃತಿಯಲ್ಲಿ ಇನ್ನೂ ಕೂಡ ಏನಾಗ್ತಾ ಇದೆ, ವಾತಾವರಣ ಹಾಳಾಗ್ತಾ ಇದೆ. ಮುಂದೆ ಮುಂದೆ ಹೋಗ್ತಾ ಇದ್ದ ಹಾಗೆ ಪ್ರಕೃತಿಯ ಆಟ ಏನಿದೆ ಇನ್ನೂ ಹೆಚ್ಚಿಗೆ ಆಗ್ತಾ ಇದೆ. ಯಾಕಂದ್ರೆ ಆ ಪ್ರಕೃತಿಯಲ್ಲಿ ಆದಿ ಸಮಯದ ಶಕ್ತಿ ಇಲ್ಲ. ಉದಾಹರಣೆ, ನಿಮ್ಮ ಹತ್ರ ಒಂದು ಶರೀರ ಇದೆಯೋ ಇಲ್ವೋ? ಇದೆ. ಚಿಕ್ಕವರಿದ್ದಾಗ ನಿಮ್ಮಲ್ಲಿ ಏನು ಸ್ಟ್ರೆಂತ್ ಇರ್ತದೆ, ಚಿಕ್ಕವ್ರದ್ದು ತುಂಬಾ ಚಿಕ್ಕವರಿದ್ದಾಗಲ್ಲ, ಯುವಕರು ಯುವತಿಯರು ಅಂತ ಹೇಳ್ತಾರಲ್ಲ, ಆ ಸಮಯದಲ್ಲಿ ಇರುವಂತ ಸ್ಟ್ರೆಂತ್ ವಯಸ್ಸಾಗ್ತಾ ಹೋದಾಗ ಸಿಗ್ತಾ ಇರುತ್ತಾ? ಇಲ್ಲ, ವಯಸ್ಸಾಗ್ತಾ ಹೋದ ಸ್ಟ್ರೆಂತ್ ಏನಾಗತ್ತೆ? ಕಡಿಮೆ ಆಗುತ್ತೆ. ಕಡಿಮೆ ಆಗತ್ತೆ. ಅವ ಕಾಯಿಲೆಗಳು ಬರೋದೇನಾಗ್ತವೆ? ಸರ್, ಹೆಚ್ಚಿಗೆ ಆಗ್ತವೆ. ಯಾಕಂದ್ರೆ ಎದುರಿಸುವಂತ ಶಕ್ತಿ ಕಡಿಮೆ. ಹಾಗೆ ಆದಿಯಲ್ಲಿ, ಸತ್ಯುಗದ ಆದಿಯಲ್ಲಿ ಪ್ರಕೃತಿಗೆ ಏನು ಒಂದು ಶಕ್ತಿ ಇತ್ತು, ಇವತ್ತು ಆ ಶಕ್ತಿ ಪ್ರಕೃತಿಯಲ್ಲಿ ಇಲ್ಲ, ಇಲ್ಲ. ಯಾಕಂದ್ರೆ ಉಪಯೋಗ ಮಾಡ್ಕೊಂಡು ಹೋಗ್ತಾ ಇದೀವಿ ಹೊರತು ಶಕ್ತಿ ಹೆಚ್ಚಿಗೆ ಮಾಡುವಂಥದ್ದು ಯಾವುದೇ ಕಾರ್ಯವನ್ನು ನಾವು ಮಾಡಿಲ್ಲ. ಭೂಮಿಯಲ್ಲಿ ಗಿಡ ನೆಡ್ತಾ ಇದ್ದೀರಿ, ಅದಕ್ಕೆ ಗೊಬ್ಬರ ಹಾಕ್ತಾ ಇಲ್ಲ. ಅವಾಗ ಏನಾಗ್ತದೆ, ಭೂಮಿಲಿ ಏನಿದೆ ಅದನ್ನ ಎಳ್ಕೊಂಡ್ಬಿಡುತ್ತೆ, ಮತ್ತೆ ವಾಪಸ್ ಅದಕ್ಕೆ ಒಳಗಡೆಗೆ ಏನು ಹಾಕೇ ಇಲ್ಲ ಅಲ್ವಾ? ಸಂಗಮ ಯುಗದಲ್ಲಿ ಇರುವಂತದ್ದು ಭಗವಂತ ಶಕ್ತಿಯನ್ನು ಕೊಟ್ಟಿದ್ವಿ ಬಿಟ್ರೆ ಆಮೇಲೆ ಪ್ರಕೃತಿಗೆ ಏನ್ ಮಾಡ್ತಾ ಇಲ್ಲ, ಆ ಶಕ್ತಿಯನ್ನ ಕೊಡ್ತಾ ಇಲ್ಲ. ಓಕೆ, ಹಾಗಂತ ಬಾಬಾ ಬಂದ ಮೇಲೆ, ರಾಜಯೋಗ ನಾವು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಪ್ರಕೃತಿಗೆಲ್ಲ ಭಗವಂತನ ಶಕ್ತಿಯನ್ನು ಕೊಟ್ಟಿದ್ದೀವೋ ಕೊಟ್ಟಿಲ್ವೋ? ಕೊಟ್ಟಿದ್ವಿ. ಕೊಟ್ಟಿದೀವಿ. ಆದ್ರೆ ಪ್ರಮಾಣ ಇದೆಯಲ್ಲ, ಪ್ರಮಾಣ ಏನಿದೆ? ಕಡಿಮೆ. ಅಂತಂದ್ರೆ ವಿಕಾರದ ಪ್ರಮಾಣ ಜಾಸ್ತಿ ಇದೆ ಮತ್ತು ಶಾಂತಿಯ ಪ್ರಮಾಣ ಕಡಿಮೆ. ಕಡಿಮೆ ಇದೆ ಅಲ್ವಾ? ಕೊಳ್ತೋಗಿರೋ ಟೊಮೆಟೊ ಜಾಸ್ತಿ ಇದೆ, ಅಗರಬತ್ತಿ ಕಡಿಮೆ ಇದೆ. ಅಗರಬತ್ತಿ ಇಲ್ಲ ಅಂತಲ್ಲ, ಇದೆ, ಆದ್ರೆ ಪ್ರಮಾಣ ತುಂಬಾ ಕಡಿಮೆ. ಕಡಿಮೆ ಇದೆ. ಅದು ಎಷ್ಟು ಬೇಕೋ ಅಷ್ಟು ಆಗ್ತಾ ಇಲ್ಲ. ಸಂಪಾದನೆ ಮಾಡ್ತಿದೀವಿ, ಅದ ಸಂಪಾದನೆಯಿಂದ EMI ಕ್ಲಿಯರ್ ಆಗ್ತಾ ಇಲ್ಲ, ಇಂಟ್ರೆಸ್ಟ್ ಕೂಡ ಏನಾಗ್ತಾ ಇಲ್ಲ, ಕ್ಲಿಯರ್ ಆಗದೇ ಇರುವಂತ ಕಾರಣದಿಂದ ದಿನದಿಂದ ದಿನಕ್ಕೆ ಸಾಲ ಏನಾಗ್ತಾ ಇದೆ, ಜಾಸ್ತಿ. ಕೆಲವ್ರು ಏನ್ ಮಾಡ್ತಾರೆ ಗೊತ್ತಾ, ಹೇಳ್ತಾರೆ, ಅಣ್ಣವ್ರೆ ನಾ ಫಸ್ಟಿಗೆ ಜಾಬಿಗೆ ಜಾಯಿನ್ ಆಗಿದ್ವಾ, ಅವಾಗ ಒಂದು 10,000 ರೂಪಾಯಿ ಸಂಬಳ ಸಿಕ್ತಿತ್ತು, ಒಂದು 10 ವರ್ಷದ ಮೊದಲೇ. ಅಷ್ಟು ಮಾಡಿದ್ರು ಅಣ್ಣವ್ರೆ 1,000 ರೂಪಾಯಿ ಉಳಿತಾ ಇತ್ತು. ಸರಿ, ಇವತ್ತು ನಮ್ಗೆ ಸಂಬಳ 60,000. ಎಷ್ಟು ಸಾವಿರ? 60,000. ಆದ್ರೂ ಕೂಡ ತಿಂಗಳಾದ್ಮೇಲೆ ಇನ್ನೂ 10,000 ರೂಪಾಯಿ ಮೈನಸ್ ಅಲ್ಲಿ ಬರ್ತದೆ. ಯಾಕೆ? ಯಾಕೆ ಹೇಳಿ ನೋಡೋಣ. ಇವಾಗ ಸಂಬಳ 60,000 ಆದ್ರೂ 10,000 ರೂಪಾಯಿ ಮೈನಸ್, ಅವಾಗ 10,000 ರೂಪಾಯಿದು ಪ್ಲಸ್ 1,000 ರೂಪಾಯಿ ಯಾಕೆ ಬರ್ತಿತ್ತು? ಖರ್ಚು ಜಾಸ್ತಿ ಇವಾಗ. ಯಾವ ಖರ್ಚು? ಯಾವ ಖರ್ಚು? ಬೇರೆ ಬೇರೆ ಖರ್ಚು. ದುಡ್ಡು ಜಾಸ್ತಿ ಬಂತು ಅಂತ ಕಾರ್ ತಗೊಂಡ್ರು, ದುಡ್ಡು ಬರ್ತದಲ್ಲ ಅಂತ ಅಪಾರ್ಟ್ಮೆಂಟ್ ತಗೊಂಡ್ರು, ದುಡ್ಡು ಜಾಸ್ತಿ ಇದೆಯಲ್ಲ ಅಂತ ಮಕ್ಕಳನ್ನ ಇಂಟರ್ನ್ಯಾಷನಲ್ ಸ್ಕೂಲಿಗೆ ಹಾಕಿದ್ರು, ದುಡ್ಡು ಜಾಸ್ತಿ ಬರ್ತಾ ನಾವು ಶ್ರೀಮಂತರು ಅಂತ ತೋರಿಸ್ಕೊಳ್ಲಿಕ್ಕೆ ಏನ್ ಮಾಡಿದ್ರು, ಕೋಟಿ ರೂಪಾಯಿ ಖರ್ಚು ಮಾಡ್ಬಿಟ್ಟು ಮಗಳ ಮದುವೆ ಮಾಡಿದ್ರು. ಅವಾಗ ಏನಾಯ್ತು? ಜಾಸ್ತಿ ಆಯ್ತು. ಖರ್ಚು ಜಾಸ್ತಿ ಆಯ್ತು. ನಮ್ಮ ಲೆವೆಲ್ ಏನಿದೆ ಅಂತ ನಾವು ನೋಡ್ಬೇಕು ತಾನೆ. ಹೌದು. ಅವಾಗ ಏನಾಗತ್ತೆ, ಸಂಬಳ ಜಾಸ್ತಿ ಬರ್ತಾ ಇದ್ರು ಕೂಡ ಇನ್ನೂ ಖರ್ಚುಗಳೇನಾಗ್ತಾ ಹೋಗ್ತವೆ, ಜಾಸ್ತಿ ಆಗ್ತಾ ಇರ್ತದೆ. ಹಾಗೆ ನಮ್ಮಲ್ಲೂ ಕೂಡ ನಾವು ಸಾಧನೆ ಮಾಡ್ತಾ 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 ಆದ್ಮೇಲೆ ಕೆಲವೊಂದ್ಸಲ ಅಹಂಕಾರ ಅಂತ ಬರ್ತದೆ, ಅಭಿಮಾನ ಅಂತ ಬರುತ್ತೆ. ಬೇರೆಯವ್ರಿಗೆ ಡೈರೆಕ್ಷನ್ ಕೊಡ್ಲಿಕ್ಕೆ ಹೋಗ್ತೀವಿ, ಅದು ಸರಿ ಇಲ್ಲ, ಈ ಸರಿ ಇಲ್ಲ, ಹಂಗ ಮಾಡು ಹಿಂಗ ಮಾಡು ಅಂತ ಏನ್ ಮಾಡ್ತೀವಿ, ಡೈರೆಕ್ಷನ್. ದಬಾಯಿಸ್ಬಿಟ್ಟು ಸಿಟ್ಟು ಮಾಡ್ಬಿಟ್ಟು ಅವರ ಮೇಲೆ ರಾಜ್ಯಭಾರ ಮಾಡ್ಲಿಕ್ಕೆ ಹೋಗ್ತೀವಿ. ಆವಾಗ 100ಕ್ಕೆ 100ರಷ್ಟು ಏನಾಗ್ತಾ ಹೋಗ್ತದೆ, ಶಿಕ್ಷೆ ಆಗ್ತಾ ಹೋಗ್ತದೆ. ಆವಾಗ ಹೊರಗಡೆಯಿಂದ ನಾವು ಸೇವೆ ಮಾಡ್ತಾ ಇದ್ರು ಕೂಡ ಒಳಗಡೆಯಿಂದ ಏನು ಖುಷಿ ಇರಬೇಕು ಆ ಖುಷಿ ಇರೋದಿಲ್ಲ ಅಲ್ವಾ? ಹೀಗೆ ನೀವು ಪರಮಧಾಮದಲ್ಲಿ ಕುತ್ಕೊಂಡ್ಬಿಟ್ಟು ಒಳ್ಳೆಯದನ್ನ ಕಳಿಸಿದ್ರೆ ಹೇಗೆ ವಿಶ್ವಕ್ಕೆ ಹೋಗತ್ತೋ, ಹಾಗೆ ಪರಮಧಾಮದಲ್ಲಿ ಕುತ್ಕೊಂಡ್ಬಿಟ್ಟು ಕೆಟ್ಟದನ್ನ ಕಳಿಸಿದ್ರೆ ಅದು ಕೂಡ ಎಲ್ಲಿಗೆ ಹೋಗ್ತದೆ ಅಲ್ವಾ? ಒಂದು ಗಿಡಕ್ಕೆ ಒಂದು ಬಿಂದಿಗೆ ನೀರ್ ಹಾಕಿದ್ರೆ ಏನಾಗ್ತದೆ?
ಒಂದು ಬುಡಕ್ಕೆ ಬೇರಿಗೆ ಒಂದು ಬಿಂದಿಗೆ ನೀರು ಹಾಕಿದ್ರೆ ಏನಾಗ್ತದೆ? ಏನಾಗ್ತದೆ? ಒಂದು ವೃಕ್ಷಕ್ಕೆ ಒಂದು ಕೊಡ ನೀರು ಹಾಕಿದ್ರೆ ಏನಾಗ್ತದೆ? ಸಾಕಾಗಲ್ಲ. ಆ ನೀರಿನಿಂದ ಆ ಒಂದು ಗಿಡಕ್ಕೆ ಬೇಕಾಗಿರುವಂತ ತಂಪು ಸಿಗ್ತದೋ ಸಿಗಲ್ವೋ? ಶಕ್ತಿ ಸಿಗತ್ತೋ ಸಿಗಲ್ವೋ? ಸಿಗುತ್ತೆ. ಸಿಗ ಸಿಗುತ್ತೆ. ಓಕೆ, ಸರಿ. ಅದೇ ಗಿಡಕ್ಕೆ ಅರ್ಧ ಲೋಟ ಎಸಿಡ್ ಹಾಕಿ ಬೇರಿಗೆ, ಎಲ್ಲಿ? ಒಂದು ಬಿಂದಿಗೆ ಬೇಡ, ಅರ್ಧ ಲೋಟ ಆಸಿಡ್ ಹಾಕಿ, ಎಲ್ಲಿ? ಬುಡ ಅದನ್ನು ಕೂಡ ಎಳ್ಕೊಳ್ತದೆ, ಎಳ್ಕೊಳ್ಳಲ್ವ ಬೇರು? ಹೇಳ್ಕೊಂಡು ಅವಾಗ ಏನಾಗ್ತದೆ? ಸುಟ್ಟೋಗ್ಬಿಡುತ್ತೆ. ಏನ್ ಸುಟ್ಟೋಗ್ತದೆ? ಬುಡ ಫಸ್ಟ್ ಬೇರ್ ಸುಟ್ಟೋಗುತ್ತೆ, ಆಮೇಲೆ ಮರ ಸುಟ್ಟು. ವೃಕ್ಷನ ಸುಟ್ಟೋಗ್ತದೆ ತಾನೆ? ಅಂಶನೇ. ಅಂದ್ಮೇಲೆ ವಿಶ್ವ ಕಲ್ಯಾಣಕ್ಕಂತ ನೀವು ಪರಂಧಾಮಕ್ಕೆ ಹೋಗ್ಬಿಟ್ಟು ಅಲ್ಲಿ ವಿಕಾರದ ಸಂಕಲ್ಪ ಯೋಚನೆ ಚಿಂತನೆ ಮಾಡಿದ್ರೆ ಆವಾಗ ಆದ್ಮೇಲೆ ಯೋಚನೆ ಮಾಡಿ, ಬೇರೆ ಯುಗದಲ್ಲಿ ವಿಶ್ವ ಹಾಳಾಗ್ಲಿಕ್ಕೆ ನಾನು ನಿಮಿತ್ತ ಆಗಿದ್ದನು, ಈ ಯುಗದಲ್ಲಿ ನಿಮಿತ್ತನಾಗಿದ್ದನು ಹೆಚ್ಚಿಗೆ? ಯುಗದಲ್ಲಿ ಯಾಕೆ? ಬೇರಿನಲ್ಲಿ ಇದಿರ್ತಾನೆ ನೀವು. ಬ್ರಾಹ್ಮಣರು ಎಲ್ಲಿದ್ದಾರೆ? ಬೇರೆ ಬೇರಲ್ಲಿ. ನಾನು ಕೆಳಗಡೆ ನಿಂತ್ಕೊಂಡ್ಬಿಟ್ಟು ಸಿಟ್ಟು ಮಾಡೋದಕ್ಕೂ ಸ್ಟೇಜ್ ಮೇಲೆ ನಿಂತ್ಕೊಂಡು ಸಿಟ್ಟು ಮಾಡೋದಕ್ಕೂ ಕೂಡ ಏನಿದೆ? ವ್ಯತ್ಯಾಸ. ವ್ಯತ್ಯಾಸ ಇದೆ. ನಾನು ಕೆಳಗಡೆ ನಿಂತ್ಕೊಂಡು ಸಿಟ್ಟು ಮಾಡಿದ್ರೆ ಒಬ್ಬರು ಮಾತ್ರ ನೋಡ್ತಾರೆ. ನನ್ನ ಎದುರುಗಡೆ 25,000 ಜನ ಇದ್ದಾರೆ. ಅವ್ರ ಎದುರುಗಡೆ ನಾನು ಸಿಟ್ಟು ಮಾಡಿದ್ರೆ ಅಷ್ಟು ಜನ ಎಫೆಕ್ಟ್ ಮೇಲೆ ಎಷ್ಟು ಪ್ರಭಾವ. ಜನ? 25,000 ಜನರ ಮೇಲೆ ಆಗ್ತದೆ ತಾನೆ? ಹೌದು. ಅದೇ ಕ್ಲಾಸ್ ರೆಕಾರ್ಡ್ ಆಗ್ತಾ ಇದ್ದಿದ್ರೆ ಯೋಗಿ ಶೆಟ್ಟರಿಗೂ ಸಿಟ್ಟು ಬಂದ್ಬಿಡ್ತದಾ? ಏನ್ ದೊಡ್ಡದಾಗಿ ಇವ್ರು ಕ್ಲಾಸ್ ಮಾಡ್ತಾರೆ. ಅವಾಗ ಏನಾಗ್ತದೆ? ಇಷ್ಟು ದಿನ ಕ್ಲಾಸ್ ಮಾಡಿದೆಲ್ಲ ಹೋಗ್ಬಿಡ್ತು, ಸಿಟ್ಟು ಮಾಡಿದ ಮಾತಲ್ಲಿ ಉಳ್ಕೊಳ್ಳುತ್ತೆ ಅಲ್ವಾ? ಅದಕ್ಕಾಗಿ ಹೇಳ್ತಾರೆ, ಮಕ್ಕಳೇ ಸೂಕ್ಷ್ಮವಾಗಿ ನಿಮ್ಮನ್ನ ನೀವು ಚೆಕ್ ಮಾಡ್ಕೊ. ಏನಂತ? ನಿಮ್ಮಿಂದ ವಿಶ್ವಕ್ಕೆ ವಿಕಾರ ಸ್ಪ್ರೆಡ್ ಆಗ್ತಾ ಇದೆಯೋ ಅಥವಾ ಸಪ್ತಗುಣಗಳು ಸ್ಪ್ರೆಡ್ ಆಗ್ತಾ ಇದ್ದಾವೋ? ऐसे समय समय पर अभी सोचो, अभी कौन सी सत्ता परिवर्तन कर सकती है? ಯಾವ 3 ಸತ್ತಾಗಳಿದ್ದಾವೆ ದಿನದಿಂದ ದಿನಕ್ಕೆ ಅದು ಮುಂದೆ ಹೋಗ್ತಾ ಇದ್ದ ಹಾಗೆ ಪ್ರಪಂಚ ಇನ್ನು ವಿಕಾರದ ಕಡೆಗೆ ಹೋಗ್ತಾ ಇದ್ದಾವೆ ಅಂದ್ಮೇಲೆ ಈಗ ಯೋಚನೆ ಮಾಡಿ, ಯಾವ ಅಧಿಕಾರ, ಯಾವ ಶಿಕ್ಷಣ ಇವತ್ತು ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ ಸಾಧ್ಯ? ಯಾರು ಮಾಡ್ಲಿಕ್ಕೆ ಸಾಧ್ಯ? ಯಾರು ಮಾಡ್ಲಿಕ್ಕೆ ಸಾಧ್ಯ? ಓಕೆ, ಬಾಬಾ ಸುಂದರವಾದಂತ ಒಂದು ಪ್ರಶ್ನೆ, ಏನ್ ಗೊತ್ತಾ? ಓಕೆ, ನಿಮ್ಮ ವೈಯಕ್ತಿಕ ಜೀವನದಲ್ಲಿ ನೀವು ಪೂಜೆ ಪುನಸ್ಕಾರ ಭಕ್ತಿ ವ್ರತಗಳನ್ನ ಮಾಡಿದ್ರಿ, ಸುಖ ಶಾಂತಿ ನೆಮ್ಮದಿ ಹೆಚ್ಚಿಗೆ ಆಯ್ತು ಕಡಿಮೆ ಆಯ್ತು? ಕಡಿಮೆ ಆಯ್ತು. ಕಡಿಮೆ. ಸರಿ. ಹೆಂಚಿನ ಮನೆಯಿಂದ ಸ್ಲ್ಯಾಬ್ ಮನೆಗೆ ಬಂದ್ರಿ, ಮಣ್ಣಿನ ನೆಲದಿಂದ ಟೈಲ್ಸ್ ನೆಲಕ್ಕೆ ಬಂದ್ರಿ, ಚೇರಿಂದ ಕುರ್ಚಿಗೆ ಬಂದ್ರಿ, ಓಕೆನಾ? ಅವಾಗ ಸುಖ ಜಾಸ್ತಿ ಆಯ್ತು ಕಡಿಮೆ ಆಯ್ತು? ಕಡಿಮೆ. ಏನಾಯ್ತು? ಕಡಿಮೆ. ಕಡಿಮೆ ಕಡಿಮೆ. ಅಲ್ವಾ? ಎಲ್ಲಾ ಎಲೆಕ್ಷನ್ಗೆ ಹೋಗ್ಬಿಟ್ಟು ಓಟ್ ಹಾಕಿದ್ರಿ, ನಿಮ್ಮ ರಾಜಕೀಯ ನಾಯಕರನ್ನ ವಿನ್ ಮಾಡ್ಬಿಟ್ಟು ಕಳ್ಸಿಕೊಟ್ರು. ಅವರಿಂದ ನಿಮ್ಗೆ ಸುಖ ಜಾಸ್ತಿ ಸಿಕ್ತೋ ಕಡಿಮೆ ಸಿಕ್ತೋ? ಕಡಿಮೆ. ಇಲ್ಲಪ್ಪ, ಜಾಸ್ತಿ ಸಿಕ್ಕಿದೆ. ಜಾಸ್ತಿ ಸಿಕ್ಕಿಲ್ವಾ? ಇಲ್ಲ. ತಿಂಗಳಿಗೆ 2,000 ರೂಪಾಯಿ, ಬಸ್ ಫ್ರೀ, ರೇಷನ್ ಅಕ್ಕಿ ಫ್ರೀ ಎಲ್ಲ ಸಿಕ್ಕಿದ್ದು ಸಿಕ್ಕಿಲ್ವಾ? ಸಿಕ್ತು, ಆದ್ರೆ ನಮ್ ತಲೆ ಮೇಲೆ ಹಾಕ್ತಾರಲ್ಲ ಮತ್ತೆ. ಓ, ನಿಮ್ ತಲೆ ಮೇಲೆ ಹಾಕ್ತಾರೆ ನೋಡಿ, ಎಷ್ಟೇ ಜ್ಞಾನ ಇದೆ ರಾಜ ಮಕ್ಕಳಿಗೆ ಅಲ್ವಾ? ಜನ ಏನ್ ಹೇಳ್ತಾರೆ ಗೊತ್ತಾ? ಇದನ್ನೆಲ್ಲ ಕೊಟ್ಟಿದ್ದು ಅಣ್ಣವ್ರೆ, ಹೊಲದ ಕೆಲ್ಸಕ್ಕೆ ಯಾರು ಬರ್ತಾ ಇಲ್ಲ ಇವಾಗ. ನಾವೇ ಹೊಲದ ಕೆಲಸ ಮಾಡ್ಬೇಕಾಗಿದೆ, ನಮ್ಗೆ ಇವ್ರು 2,000 ಬೇಡ ಏನು ಬೇಡ ಅಂತ ಹೇಳ್ತಾರೆ. ಹೌದು ತಾನೆ? ಹೌದಣ್ಣ. ನೀವೇನು ಮಾಡ್ತಾ ಹೋದ್ರು ಅಷ್ಟೇನಾಗ್ತಾ ಹೋಯ್ತು ನಮ್ಗೆ ದುಃಖ ಜಾಸ್ತಿ. ಬೆಳ್ತಾರೆ. ಮಕ್ಳು ಇದು ಎಲ್ಲಿಯವರೆಗೆ? ಎಲ್ಲಿವರೆಗೆ ಈ ರೀತಿ ನಡೆಯುತ್ತೆ? ಪರಿವರ್ತನೆ ಆಗ್ಬೇಕಲ್ವಾ? ಲೌಕಿಕದಲ್ಲೂ ಕೂಡ ಮನುಷ್ಯಾತ್ಮರು ಎಲ್ಲ ಪ್ರಯತ್ನವನ್ನು ಮಾಡ್ತಾರೆ, ಕೊನೆಗೆ ಆ ಪ್ರಯತ್ನ ಸಫಲ ಆಗದಿದ್ದಾಗ ಕೊನೆಯಲ್ಲಿ ಯಾರಿಗೆ ಕೇಳ್ತಾರೆ? ಭಗವಂತ, ದೇವ್ರೇ ಪರಿಹಾರ ಮಾಡಪ್ಪ. ಲೌಕಿಕದವ್ರು ಅಷ್ಟಲ್ಲ, ನಮ್ ಕಥೆನೂ ಹಾಗೇನೆ. ನಾವು ಕೂಡ ಏನ್ ಮಾಡ್ತೀವಿ? ನಮ್ ಪ್ರಯತ್ನ ಎಷ್ಟಾಗುತ್ತೋ ಅಷ್ಟು ಮಾಡ್ತೀವಿ, ಆಗ್ಲಿಲ್ಲ ಅಂತಂದಾಗ ಬಾಬಾ ಪರಮಾತ್ಮ ಬಾರಪ್ಪ ಸಹಾಯ ಮಾಡಪ್ಪ ಅಂತ ನಾವೇನ್ ಮಾಡ್ತೀವಿ? ಲಾಸ್ಟಿಗೆ ಏನು ಮೊದ್ಲು ನಾನು ಅಂತ ಮುಂದೋಗ್ಬಿಡೋದು, ಹೋಗು ಅಂತ ಬಾಬಾ ನೋಡ್ತಾ ಇರ್ತಾರೆ. ಹೋಗು ನೋಡ್ತೇನೆ ಒಂದು ಕೊಡ್ತಾ ನೋಡಿ, ಕೆನ್ನೆ ಮೇಲೆ ಬಾರಿಸ್ತಾರೆ, ಅವಾಗ ಗೊತ್ತಾಗ್ತದೆ ನಾನು ಇಲ್ಲಿ ಅಂತ. ಆಮೇಲೆ ಗೊತ್ತಾಗತ್ತೆ ಏನಂತ? ನಾವು ತಪ್ಪು ಮಾಡಿದ್ವಿ, ಬಾಬನನ್ನ ಬಿಟ್ಟಿದೀವಿ ಅಂತ ಅಲ್ವಾ? ಅದಕ್ಕಾಗಿ
ಬಾಬಾ ಏನ್ ಹೇಳ್ತಾರೆ, ಮಕ್ಕಳೇ ಮೊದಲಿಂದಲೇ ಭಗವಂತನನ್ನ ಎದುರುಗಡೆ ಇಡಬೇಕಾಗತ್ತೆ. ಆಗಿದ್ರೆ ಇವಾಗ ಯಾವ ಅಧಿಕಾರ ಕೆಲಸ ಮಾಡ್ಬೇಕು ಇವಾಗ? साइंस शांति साइलेंस शांति Silence. साइलेंस यह साइलेंस की शक्ति ही विश्व परिवर्तन करेगी. ಶಾಂತಿಯ ಶಕ್ತಿನೇ ವಿಶ್ವದ ಏನಾಗ್ತದೆ परिवर्तन. ಆಗ್ತದೆ. तो चारों ओर की हलचल मिटाने वाले कौन है? ನಾಲ್ಕು ಕಡೆಯಲ್ಲಿ ಏನು ಹಲ್ಚಲ್ ಆಗಿದೆ ಅದನ್ನು ತೆಗೆದುಹಾಕುವಂತವ್ರು ಯಾರು? ಯಾರು जानते हो ना? ಗೊತ್ತಿದೆ ತಾನೆ ಯಾರು? नावेने। यह नावे। सिवाय परमात्मा पालना की अधिकार आत्मा के और कोई नहीं कर सकता. ಇದನ್ನ ಯಾರು ಮಾಡ್ಲಿಕ್ಕೆ ಸಾಧ್ಯ ಅಂತೆ? ಪರಮಾತ್ಮನ ಪಾಲನೆ. ಹಂಗಂದ್ರೇನು? ಪರಮಾತ್ಮನ ಪಾಲನೆ ಅಂತಂದ್ರೇನು? ಭಗವಂತ ಕೊಡುವಂತಹ ಶಿಕ್ಷಣ. ಬ್ರಹ್ಮ ಮುಖೋಂ ಶೌಳಿ ಬ್ರಾಹ್ಮಣರು ಪರಮಾತ್ಮ ಪಾಲನೆಯಲ್ಲಿ ಇದ್ದಾರೆ. ಪಾಲನೆ ಪ್ರತಿಯೊಂದು ಹಂತದಲ್ಲೂ ಪಾಲನೆ. ಒಂದು ತಾಯಿ ಮಗುಗೆ ಯಾವ ರೀತಿ ಪಾಲನೆ ಕೊಡ್ತಾರೆ? ಆ? ಜನ್ಮವನ್ನ ಕೊಡ್ತಾರೆ, ಸ್ನಾನ ಮಾಡಿಸ್ತಾರೆ, ಮಲಗಿಸ್ತಾರೆ, ಊಟ ತಿಂಡಿ ಕೊಡಿಸ್ತಾರೆ, ಬಟ್ಟೆ ಹಾಕ್ಸ್ತಾರೆ, ಹೌದಾ? ಹಾಗೆ ಪರಮಾತ್ಮನ ಪಾಲನೆ ಬೇಕು ಅಂತಂದ್ರೆ ಪ್ರತಿದಿನ ನೀವು ಅಷ್ಟು ಈಶ್ವರಿಯ ಕಾರ್ಯ ಮಾಡ್ಬೇಕು, ಮಾಡಬೇಕು. ಎರಡನೇದಾಗಿ ಸದಾ ತಂದೆಯ ಮಡಿಲಲ್ಲೇ ಇರ್ಬೇಕು. ಇರ್ಬೇಕು. ಅವಾಗ ಏನ್ ಸಿಗ್ತದೆ? ಪರಮಾತ್ಮನ ಪಾಲನೆ. ನಿಮ್ಮ ವೈಯಕ್ತಿಕ ಜೀವನದಲ್ಲಿ 1 ರೂಪಾಯಿ ಬಂದ್ರೂ ಕೂಡ ಅದು ಯಾವ್ದಿಂದ ಬರಬೇಕು? ಭಗವಂತನ ಭಗವಂತನ ಬಂಧನ. ಈಶ್ವರಿಯ ಕಾರ್ಯ ಮಾಡಿದ್ದಕ್ಕೆ ನಿಮ್ಗೆ ಬರ್ಬೇಕು. ಯಾವ್ದಿಂದ ಬರ್ಬೇಕು? ಈಶ್ವರ್ಯ. ಯಾಕೆ ಪಾರ್ವತಕ್ಕವ್ರೆ? ನೀವು ಈಶ್ವರಿಯ ಕಾರ್ಯ ಮಾಡ್ದೇನೆ ಬೇರೆಯವರ ಹತ್ರ ಪತಿಯಿಂದ ಮಕ್ಕಳಿಂದ ಹಣ ತಗೊಂಡ್ರೆ ಮತ್ತು ನೀವು ಹೆಚ್ಚಿಗೆ ಸಾಲಗಾರರು ಆಗ್ತೀವಿ. ಆಗ್ತೀರಿ. ಅಂದ್ರೆ ಪ್ರತಿದಿನ ಅಷ್ಟು ಈಶ್ವರಿಯ ಕಾರ್ಯವನ್ನು ಮಾಡಿದಾಗ ಆ ಕಾರ್ಯದ ಫಲದಿಂದ ಪ್ರಕೃತಿಯಿಂದ ಏನ್ ಸಿಗ್ತದೆ, ವ್ಯಕ್ತಿಯಿಂದ ಏನ್ ಸಿಗ್ತದೆ, ಅದೆಲ್ಲದಕ್ಕೂ ಕಾರಣ ಏನಾಗಿರ್ಬೇಕು? ಈಶ್ವರ್ಯ ಕಾರ್ಯ ಮಾಡಿರುವಂತ ಕಾರಣದಿಂದ ಸಿಗಬೇಕು. ನಿಮ್ಗೆ ಸಿಗುವಂತ ಬಟ್ಟೆ ಇರ್ಲಿ, ಆಹಾರ ಇರ್ಲಿ, ವಸ್ತುಗಳಿರ್ಲಿ, ಹೊಗಳಿಕೆ ಏನಿದ್ರು ಕೂಡ ಯಾವ್ದ್ರಿಂದ ಸಿಗಬೇಕು? ಈಶ್ವರ ಈಶ್ವರ್ಯ ಕಾರ್ಯದಿಂದನೇ ಸಿಗಬೇಕು. ಅಂದ್ರೆ ಪ್ರತಿದಿನ ನಾನು ಅಷ್ಟು ಈಶ್ವರ್ಯ ಕಾರ್ಯವನ್ನ ಮಾಡ್ತಾ ಇದ್ದೀವಿ. ಮಾಡ್ತಾ ಇದ್ದೇನಾ? ಪರಮಾತ್ಮನ ಪಾಲನೆ ಅಂತಂದ್ರೆ ಸ್ಥೂಲವಾಗಿ, ಸೂಕ್ಷ್ಮವಾಗಿ, ಆತ್ಮಿಕವಾಗಿ, ಶಾರೀರಿಕವಾಗಿ ಎಲ್ಲಾನು ಕೂಡ ನಿಮ್ಗೆ ಯಾರಿಂದ ಸಿಗಬೇಕು? ಪರಮಾತ್ಮನಿಂದ. ಪರಮಾತ್ಮನಿಂದನೇ ಸಿಗಬೇಕು. ಅನ್ಸ್ಬೇಕು, ಬಾಬಾ ಇವತ್ತು ಬ್ರಹ್ಮಭೋಜನ ಕೊಟ್ಟಿದ್ಯಲ್ಲ, ಥ್ಯಾಂಕ್ ಯು. ನನಗೆ ಈ ಊಟ ಮನೆಯವ್ರು ಕೊಟ್ಟಿದ್ದಾರೆ, ಮಕ್ಕಳು ಕೊಟ್ಟಿದ್ದಾರೆ, ನಾನ್ ಸಂಪಾದನೆ ಮಾಡಿದ್ದು ಅಂತ ಮನಸ್ಸಿನಲ್ಲಿ, ಕನಸು ಮನಸ್ಸಿನಲ್ಲೂ ಕೂಡ ಬರಬಾರ್ದು. ಬರಬಾರ್ದು. ಈಶ್ವರಿ ಸೇವೆ ಮಾಡಿರೋದಕ್ಕೆ ನನಗೆ ಬಂದಿದೆ, ಅದರ ಫಲವನ್ನ ಬಾಬಾ ಕೊಟ್ಟಿದ್ದಾರೆ. ಯಾಕಂತಂದ್ರೆ ಬಾಬನ ಹತ್ರ ನಾವು ಎಷ್ಟು ತಗೊಳ್ತೇವೋ ಅಷ್ಟು ನಾವು ಅವ್ರಿಗೆ ವಾಪಸ್ ಕೊಡುವಂಗಿಲ್ಲ. ಬೇರೆ ಯಾರ ಹತ್ರ ತಗೊಂಡು ಕೂಡ ನಾವೇನ್ ಮಾಡ್ಬೇಕು? ಆ ವಾಪಸ್ ಕೊಡ್ಬೇಕು. ಸುಮ್ನೆ ಕೊಡುವಂಗಿಲ್ಲ. ಹೆಂಗ್ ಕೊಡ್ಬೇಕು? बर्थडे समेत ಬಡ್ಡಿ ಸಮೇತ ಕೊಡ್ಬೇಕಾಗ್ತದೆ ಅಲ್ವಾ? ಅದಕ್ಕಾಗಿ ನಾವ್ ಯಾರ ಹತ್ರ ತಗೊಳ್ಳೋಣ? ಬಾಬಾ ಹಾಗಿದ್ರೆ ಪರಮಾತ್ಮನ ಪಾಲನೆಯಿಂದ ಅಧಿಕಾರಿ ಆತ್ಮ ಅಂತಂದ್ರೆ ಏನು ಆತ್ಮೇರೆ? ಅಂದ್ರೆ ಬಾಬಾ ಶಾಂತಿ ಕೊಡು, ಸುಖ ಕೊಡು, ಸಂತೋಷ ಕೊಡು ಅಂತ ನಾವು ಕೇಳ್ತಾ ಇರ್ತೀವಿ. ಆದರೆ ಬಾಬಾ ನಮ್ಗೆ ಕೊಟ್ಟಿದ್ದಾರಾ? ಕೊಡ್ತಾ ಇದ್ದಾರಾ? ಯಾವುದೇ ಇಲ್ಲಿ ಹಣ ಇರ್ಲಿ, ಅಂತಸ್ತಿರ್ಲಿ, ಅಧಿಕಾರ ಇರ್ಲಿ, ಹೆಸರು ಇರ್ಲಿ, ಕೀರ್ತಿ ಇರ್ಲಿ, ಆಹಾರ ಇರ್ಲಿ, ಏನಿದೂ ಕೂಡ ಶಾರೀರಿಕ ಕಾಯಿಲೆಗೆ ಪರಿಹಾರನೂ ಕೂಡ ಯಾರು ಕೊಡಬೇಕು? ಬಾಬಾ. बाबा ಹಂಗಂತ ಶಾರೀರಿಕ ಕಾಯಿಲೆ ಬಾಬಾ ಕೊಡ್ತಾರೆ ಹೇಳೋದು ಮಾತ್ರಕ್ಕೆ ನಾವು ಮೆಡಿಸಿನ್ ತಗೊಳ್ದೆ ಕೂತ್ಕೊಳ್ಬೇಕು ಅಂತ ಬಿಟ್ಟಲ್ಲ. ಬಾಬನಿಗೆ ಹೇಳ್ಬಿಟ್ಟು ಏನ್ ಮಾಡ್ಬೇಕು? ತಗೊಳ್ಬೇಕು. ಇವಾಗ ನೀವು ಒಂದು ಡಾಕ್ಟರ್ ಹತ್ರ ಹೋಗ್ತೀರಾ, ಮೆಡಿಸಿನ್ ತಗೊಳ್ತೀರಿ, ಅವ್ರು ಫ್ರೀ ಆಗಿ ಮಾಡ್ತಾರೋ ಚಾರ್ಜ್ ತಗೊಳ್ತಾರೋ? ಚಾರ್ತು. ಚಾರ್ಜ್ ತಗೊಳ ಅವ್ರಿಗೆ ಹಣ ಕೊಡ್ಬೇಕು ತಾನೆ. ಕೊಡ್ಬೇಕು. ಅದು ಸೇವೆ ಅಂತ ಹೇಳ್ತಾರ? ಇಲ್ಲ. ಇಲ್ಲ. ಅವಾಗ ಹಣ ಎಲ್ಲಿಂದ ಕೊಡ್ಬೇಕು? ನಮ್ಮ ಹತ್ರ ಇರೋದು. ಒಂದೇ ನೀವು ಸಂಪಾದನೆ ಮಾಡಿದ್ ಕೊಡ್ಬೇಕು, ಇಲ್ಲ ನಿಮ್ಮ ಪತಿಯಿಂದ ತಗೊಂಡ್ ಕೊಡ್ಬೇಕು, ಅಥವಾ ನಿಮ್ಮ ಮಕ್ಕಳ ಹತ್ರ ತಗೊಂಡ್ ಕೊಡ್ಬೇಕು. ಯಾರ ಹತ್ರ ಒಬ್ರು ತಗೊಂಡ್ ಕೊಡ್ಬೇಕಲ್ವಾ? ಹೌದು. ಹಾಗಿಲ್ಲ, ನಾವ್ ಯಾರ ಹತ್ರ ತಗೊಂಡ್ ಕೊಡ್ಬೇಕಾಗ್ತದೆ? ಬಾಬಾ ಬಾಬನ ಹತ್ರ. ಬಾಬನ ಹತ್ರ ತಗೊಳ್ಬೇಕು ಅಂದ್ರೆ ಪ್ರತಿದಿನ ಅಷ್ಟು ಸೇವೆಯನ್ನ ಮಾಡ್ಬೇಕು. ಅಂದ್ರೆ ಈ ರೀತಿ ಭಗವಂತನಿಂದ ಯಾರು ಪಾಲನೆ ಪಡ್ಕೊಳ್ತಾ ಇದ್ದಾರೋ ಅವ್ರು ಮಾತ್ರ ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ನೀವು ಚೆಕ್ ಮಾಡ್ಕೊಳ್ಳಿ. ಬಾಬನ ಹತ್ರ ಹೋದಾಗ ಬಾಬಾ ನಿಮ್ಗೆ ಶಾಂತಿ ಕೊಡ್ತಾ ಇದ್ದಾರ? ಎಲ್ಲ ಸಲ ಕೊಡ್ತಾರ? ಕೊಡ್ಲೇಬೇಕಾದಂತ ಅನಿವಾರ್ಯತೆ ಇದೆಯಾ? ಕೊಡಬೇಕಾ?
ಕೊಡ್ತಾರ ಬಾಬಾ? ಇಲ್ಲ. ಯಾರಿಗೆ ಕೊಡ್ತಾರೆ? ಯಾರು ಕೆಲಸ ಮಾಡ್ತಾರೆ ಯಾರು ಯೋಗ್ಯ ಮಕ್ಕಳಾಗಿರ್ತಾರೋ, ಯಾರು ನಿಮಿತ್ತದವ್ರು ಇರ್ತಾರೋ, ಬಾಬಾ ಹೇಳಿದ ಮಾತು ಕೇಳ್ತಾರೋ ಅಂಥವ್ರಿಗೆ ಮಾತ್ರ ಬಾಬಾ ಏನ್ ಮಾಡ್ತಾರೆ? ಸರಿ ಕೊಡ್ತಾರೆ. ಕೊಡ್ತಾರೆ. ಪಾಲನೆಯನ್ನ ಮಾಡ್ತಾರೆ. ಬಾಬನ ಮಾತು ಕೇಳಿದೇನೆ ಬರೀ ಬಾಬನ ಹತ್ರ ಹೋಗ್ಬಿಟ್ಟು ಸಾಲ ಕೊಡು ಸಾಲ ಕೊಡು, ನಾಳೆ ಕೊಡ್ತೇನೆ ನಾಡ್ದು ಕೊಡ್ತೇನೆ ಅಂತ ಬಿಟ್ಟು ಆ ಕೆಲ್ಸಕ್ಕೆ ಮಾತ್ರ ಹೋಗಿದ್ದಿದ್ರೆ ಬಾಬಾ ನಿಮ್ಗೆ ಪಾಲನೆಯನ್ನ ಕೊಡೋದಿಲ್ಲ. ಕೊಡೋದಿಲ್ಲ. तो आप सभी को यह उमंग उत्साह है कि हम ही ब्राह्मण आत्माएं बाप दादा के साथ भी हैं और परिवर्तन के कार्य में साथ भी है. ನೋಡಿ ಬಾಬಾ ಅವರ ಭಾವಕ್ಕೆ ಎಷ್ಟು ಸುಂದರವಾಗಿರ್ತದೆ ಅಂತಂದ್ರೆ, ಬಾಬಾ ಅವರ ಪಾಲನೆ ಯಾರಿಗೆ ಸಿಗ್ತದಂತೆ? ಬ್ರಾಹ್ಮಣ ಆತ್ಮರಿಗೆ. ಯಾರಿಗೆ? ಬ್ರಾಹ್ಮಣ ಆತ್ಮ. ಬ್ರಾಹ್ಮಣ ಆತ್ಮರು ಯಾರು? ಯಾರು? ನಾ ಹ? ಅಂದ್ರೆ ಅವ್ರ ನಾ ವಿಶೇಷತೆ ಏನು? ಕೊಡುವಂತಹ ಬ್ರಹ್ಮಚಾರಿ ಯಾರು ತಮ್ಮನ್ನ ತಾವು ತಮ್ಮ ತನುಮನಧನವನ್ನ ಈಶ್ವರಿ ಶಕ್ತಿಯ ಮೂಲಕ ಬೇರೆಯವರಿಗೆ, ಯಾರಿಗೆ? ಬೇರೆಯವರಿಗೆ ಅಥವಾ ಸರ್ವರಿಗೂ ದುಃಖವನ್ನು ದೂರ ಮಾಡಲಿಕ್ಕೆ ನಿಮಿತ್ತರಾಗಿರ್ತಾರೋ ಅವರಿಗೆ ಏನ್ ಹೇಳಲಾಗ್ತದೆ? ಬ್ರಾಹ್ಮಣರು. ನಿಮ್ಮ ವೈಯಕ್ತಿಕ ಹಿತಾಸಕ್ತಿ, ನಿಮ್ಮ ಕುಟುಂಬ, ನಿಮ್ಮ ಪರಿವಾರಕ್ಕೋಸ್ಕರ ನೀವು ಮಾಡಿದ್ರೆ ನಿಮ್ಮನ್ನ ಬ್ರಾಹ್ಮಣರು ಅಂತ ಹೇಳಲ್ಲ. ಹೇಳೋದಿಲ್ಲ. ಅಂದಮೇಲೆ ಈಶ್ವರಿಯ ಶಕ್ತಿಯನ್ನ, ವಿಶೇಷತೆಯನ್ನ, ಜ್ಞಾನವನ್ನ ಎಲ್ಲಿವರೆಗೆ ನಾವು ಬೇರೆಯವ್ರಿಗೆ ಕೊಡೋದಿಲ್ವೋ, ಬೇರೆಯವ್ರಿಗೆ ಕೊಡ್ಲಿಕ್ಕೆ ನಿಮಿತ್ತರಾಗೋದಿಲ್ವೋ, ಆರ್ತಿ ಸಂಕಲ್ಪವನ್ನ ಮಾಡೋದಿಲ್ವೋ, ಸಾಧನೆಯನ್ನ ಮಾಡೋದಿಲ್ವೋ, ಅಲ್ಲಿವರೆಗೆ ನಾವು ಬ್ರಾಹ್ಮಣರಾಗಲಿಕ್ಕೆ ಸಾಧ್ಯ ಸಾಧ್ಯವಿಲ್ಲ. ಅಲ್ಲಿವರೆಗೆ ಬಾಬನಿಂದ ಪಾಲನೆಯನ್ನು ಕೂಡ ಸಿಗೋದಿಲ್ಲ. ಇಷ್ಟು ಮಹಾನ್ ಬೇಹದ್ದಿನಲ್ಲಿ ನೀವು ಬ್ರಾಹ್ಮಣರಾಗಿ ವಿಶ್ವಕ್ಕೆ ಕೊಡ್ತಾ ಹೋಗ್ತಿರೋ ಅಷ್ಟು ಬಾಬಾರ ಪಾಲನೆ ಏನಾಗ್ತಾ ಹೋಗ್ತದೆ ನಿಮ್ಗೆ? ಸಿಗುತ್ತೆ. ಎಷ್ಟು ಸಿಗ್ತದಂತೆ ಬಾಬನ ಪಾಲನೆ? ಪದಮದಷ್ಟು ಸಿಗುತ್ತೆ. ಪದಮದಷ್ಟು ಸಿಗ್ತದೆ. ಪಲ್ಕೋ ಮೇ ಬಿಠಾಕರ ಮೇ ಲೇಕರ್ ಜಾತಾ ಹೂಂ. ಅಂತ ಆತ್ಮಗಳ ಬಗ್ಗೆ ಬಾಬಾ ಒಂದೊಂದು ಕ್ಷಣನೂ ಕೂಡ ಏನ್ ಮಾಡ್ತಿರ್ತಾರಂತೆ? ನೋಡ್ತಾ ಇದ್ಬಿಟ್ಟು ಅವ್ರು ಏನ್ ಮಾಡ್ತಾರೆ ಅಲ್ಲೇ ಏನ್ ಮಾಡ್ತಾರೆ ಕರೆಕ್ಷನ್ ಮಾಡ್ತಿದ್ದಾರಂತೆ ಅಲ್ವಾ? ಕೆಲವೊಂದ್ಸಲ ಮುರ್ಲಿ ಕೇಳಿದಾಗ ನಮ್ಗೆ ಅನ್ಸತ್ತೆ, ಈ ನಮ್ ಬಾಬನಿಗೆ ಬೇರೆ ಕೆಲ್ಸನೇ ಇಲ್ವಾ ಅಂತ. ಏನನ್ಸತ್ತೆ? ಬೇರೆ ಕೆಲ್ಸನೇ ಇಲ್ವಾ ಅಂತಂದ್ರೆ ಏನು? ಏನು ನಾಗರತ್ನಕ್ಕ, ಬೇರೆ ಕೆಲಸ ಇಲ್ಲ ಅಂತಂದ್ರೆ ಏನು? ಬಾಬಾ ಬಂದಿರೋದೇ ವಿಶ್ವ ಪರಿವರ್ತನೆ ಮಾಡ್ಲಿಕ್ಕೆ, ಅದು ಬಿಟ್ರೆ ಬಾಬಾ ಬೇರೆ ಏನ್ ಕೆಲಸ ಇದೆ ಅಣ್ಣ? ಅಲ್ಲ, ನಿನ್ನೆ ನಾನು ಏನು ಮಾಡಿದ್ರು ಅದೇ ಹೇಳ್ತಾನೆ ಮುರಳಿ. ನಾನು ಮಾಡಿದ್ದನ್ನೇ ಹೇಳುದು. ಸರಿ ಮಾಡಿದ್ರು ಹೇಳ್ತಾಳೆ, ಸರಿ ಮಾಡ್ತಿದ್ರು ಹೇಳ್ತಾನೆ. ಎಲ್ಲ ಮುರಳಿ ಹೇಳುದು ಯಾರಿಗೆ? ನನಗ್ ಮಾತ್ರ. ನನಗೆ ನಿನ್ನೆ ಮನಸ್ಸಲ್ಲಿ ಏನ್ ಬಂತು, ನಿನ್ನೆ ಏನ್ ಗಲಾಟೆ ಆಯ್ತು, ಯಾರ ಜೊತೆ ಜಗಳ ಮಾಡಿದ್ವಿ ಅದನ್ನೇ ಹೇಳ ಅಲ್ವಾ? ಆಮೇಲೆ ಏನ್ ಹೇಳೋದು? ಬಾಬಾ ಹೇಳೋದಲ್ಲ, ಇದು ಯೋಗೇಶ್ ಅಣ್ಣನೇ ಹೇಳೋದು ಅಂತ ಅಲ್ವಾ? ಅದಕ್ಕೆ ನಾವ್ ಏನ್ ಮಾಡ್ತೀವೋ ಅದನ್ನೇ ಹೇಳ್ತಾರಂತಂದ್ರೆ, ಬಾಬಾ ನಿಮ್ಗೇನ್ ಬೇರೆ ಕೆಲ್ಸನೇ ಇಲ್ವಾ? ನಾನ್ ಮಾಡೋದನ್ನೇ ನೋಡ್ತಾ ಇರೋದ. ಒಂದೊಂದು ಶಬ್ದನೂ ಕೂಡ ನನ್ನ ವೈಯಕ್ತಿಕ ಜೀವನಕ್ಕೆ ಸಂಬಂಧಪಟ್ಟಿದ್ದಿರ್ತದೆ. ನಾನು ಯಾರಿಗೂ ಗೊತ್ತಿಲ್ಲ ಅಂತ ಹೇಳ್ಬಿಟ್ಟು ನಾನು ರೂಮ್ ನಲ್ಲಿ ಕೂತ್ಕೊಂಡು ಬೆಡ್ಶೀಟ್ ಹಾಕೊಂಡು ಯೂಟ್ಯೂಬ್ ನೋಡ್ತಾ ನೆಕ್ಸ್ಟ್ ಡೇ ಅದನ್ನೇ ಹೇಳ್ತೀರಾ ನೀವು? ಯಾರಿಗೂ ಗೊತ್ತಿಲ್ಲದೆ ತೋರಿಸ್ದೇನೆ ಪಪ್ಸ್ ತಂದ್ಬಿಟ್ಟು ತಿಂದ್ರೆ ಅದನ್ನೇ ಆಹಾರದ ಬಗ್ಗೆ ಹೇಳ್ಬಿಡ್ತೀರಿ. ಯಾವ ದಿನ ನಾನು ಮಾಡ್ತಾ ಅದೇ ದಿನ, ಯಾವ ದಿನ ಅಮೃತ ವೇಳೆ ಎದ್ದಿರೋದಿಲ್ಲ ಅದೇ ದಿನ ಅಮೃತ ವೇಳೆಗೆ ಇವತ್ತೆದ್ದಿಲ್ಲ ಅಂತ ಹೇಳ್ಬಿಡ್ತೀಯ. ಮುರ್ಲಿ ಕೇಳದೆ ಇರುವಂತ ದಿವಸನೇ ಮುರ್ಲಿ ಇವತ್ ಮಿಸ್ ಮಾಡಿದ್ರೆ ಅಂತ ಹೇಳ್ತೀರಾ. ಅಂದ್ಮೇಲೆ ಏನರ್ಥ? ಬಾಬಾ ಪ್ರತಿಯೊಂದು ನೋಡ್ತಾ ಇದ್ದಾರೆ, ಪ್ರತಿಯೊಬ್ಬರನ್ನು ನೋಡ್ತಿದ್ದಾರೆ. ಪ್ರತಿಯೊಬ್ಬರು ನನ್ನನ್ನೇ ನೋಡ್ತಿದ್ದಾರೆ, ಬೇರೆ ನೋಡ್ತಾ ಇದ್ದಾರೆ ಬಿಟ್ಟಿದ್ದಾರೆ. ಬಾಬಾ ಯಾರು ನೋಡ್ತಿದ್ದಾರೆ? ನನ್ನನ್ನೇ ಅಲ್ವಾ? ನೋಡಿ, ಯಾರು ಹೇಳಿರುವಂತ ಕೆಲಸವನ್ನ ಮಾಡ್ತಾ ಹೋಗ್ತಾರ ಅವ್ರಿಗೆ ತಾನೇ ಪುನಃ ಪುನಃ ಕೆಲಸವನ್ನ ಹೇಳ್ತಾರೆ. ಹೇಳಿದ ಕೆಲಸ ಮಾಡೋದೇ ಇಲ್ಲ ಅಂತಂದ್ರೆ ಮಾಡ್ತಾರೆ, ಅವ್ರ ಕಡೆ ಗಮನನೇ ಕೊಡಲ್ಲ. ಅದಕ್ಕೆ ಹೇಳ್ತಾರೆ, ಯಾರು ಮಾಡ್ತೇವೆ ಇನ್ನೂ ಮಾಡು, ಇನ್ನೂ ಮಾಡು, ಇನ್ನೂ ಮಾಡು. ಬಾಬನಿಗೆ ಖುಷಿಯೇ ಇಲ್ಲ. ನೀನು ಮಾಡಿದ ಸರಿ ಇಲ್ಲಿವರೆಗೆ ಮಾಡಿದ್ಯಾ, ಮತ್ತೆ ನಿನಗೆ ಇದು ಬೇಕು, ಮತ್ತೆ ಇದು ಬೇಕು. ನೀವು ಎಷ್ಟು ಸಾಧನೆ ಮಾಡಿದ್ರು ಬಾಬನಿಗೆ ಏನು ಮತ್ತು ಮತ್ತು ಬಾಬಾ ಕೇಳ್ತಾನೆ ಇರ್ತಾರೆ ಅಲ್ವಾ? ಮಾಡದೇ ಇರೋರು ಆರಾಮಾಗಿರ್ತಾರೆ ಅಲ್ವಾ? ಅದು ಯಾರು ಮಾಡಿರ್ತಾರಲ್ವೋ ಅವರಿಗೆ ನಿರಾಕಾರವಾದಂತ ಪಾಲನೆ ಬಾಬನಿಂದ ಸಿಗುತ್ತೆ. ಸಿಗ್ತಾ ಹೋಗ್ತದೆ. ಅದಕ್ಕೆ ಬಾಬಾ ಬ್ರಾಹ್ಮಣ ಆತ್ಮರು. ಎಷ್ಟು ನೀವು ಯೋಗ್ಯರಾಗ್ತಾ ಹೋಗ್ತಿರೋ ಅಷ್ಟು ನಿಮಗೆ ಬಾಬಾ ಈಶ್ವರ್ಯ ಕಾರ್ಯಕ್ಕೂ ಉಪಯೋಗ ಮಾಡ್ತಾರೆ, ಅಷ್ಟು ನಿಮ್ಮನ್ನ ಸರಿ ಮಾಡ್ತಾರೆ, ಅಷ್ಟೇ ನಿಮ್ಗೆ ಸ್ಕ್ರೂ ಟೈಟು ಕೂಡ ಮಾಡ್ತಾರೆ, ಅಷ್ಟು ಹ್ಯಾಮರ್ ಇಂದ ಏಟು ಕೂಡ ಕೊಡ್ತಾರೆ. ಯಾಕಂದ್ರೆ ಮೂರ್ತಿ ಆಗ್ಬೇಕಲ್ವಾ? ಅದಕ್ಕಾಗಿ ಟೆಸ್ಟಿಂಗ್ ಪೇಪರ್ಗಳು ಬರ್ತಾವೆ. ಅದಕ್ಕಾಗಿ ಬ್ರಹ್ಮ ಬಾಬಾನು ಕೂಡ ಏನ್ ಹೇಳ್ತಿದ್ರು, ಎಲ್ಲಾ ಟೆಸ್ಟಿಂಗ್ ಪೇಪರ್ ಮೊದ್ಲು ಯಾರಿಗೆ ಬರ್ತಿತ್ತಂತೆ? ಬ್ರಹ್ಮ ಬ್ರಹ್ಮ ಯಾಕಂದ್ರೆ ಏನ್ ಆಗ್ತದೆ ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕಾಗಿ ಎಲ್ಲಾ ಟೆಸ್ಟಿಂಗ್ ಪೇಪರ್ ಬರೋದು ಯಾರಿಗೆ?
ಬ್ರಹ್ಮ ಬಾಬಾ. ಅದಕ್ಕಾಗಿ ಅಣ್ಣವ್ರೆ ನಮ್ಗೆ ಲಕ್ಷ್ಮೀನಾರಾಯಣ ಬೇಡ, ನಾವು ನಂಬರ್ 1 ಬರೋದಿಲ್ಲ ಅಂತ ಹೇಳೋದು ಅದಕ್ಕೆ. ಯಾರಿಗ್ ಬೇಕು ಈ ಏಟುಗಳು ತಿನ್ನೋ ಅಂತ ಅಲ್ವಾ? ಆರಾಮಾಗಿ ಏನ್ ಮಾಡ್ಬಿಡೋಣ, ಇದ್ದು ಬಿಡೋಣ ಅಲ್ವಾ? ಲಕ್ಷ್ಮೀನಾರಾಯಣ ಏನಿದೆ ಅದು ನೀವು ತಗೊಂಡ್ಬಿಡಿ, ನಮ್ಗೇನ್ ಮಾಡಿ ರೆಡಿಮೇಡ್ ಕೊಡಿ ಸಾಕು ಅಷ್ಟೇ, ಸರಿನಾ? ಬಾಬಾ ಹೇಳ್ತಾರೆ ಮಕ್ಳು ಇವಾಗ ಏನ್ ಮಾಡ್ಬೇಕು, ಪುರುಷಾರ್ಥವನ್ನ ತೀವ್ರ ಮಾಡ್ಬೇಕು. ವಿಶ್ವ ಪರಿವರ್ತನೆ ಮಾಡಲಿಕ್ಕೆ ನಿಮಿತ್ತರು ನೀವೇ ಈ ಸಾಧನೆಯನ್ನ ಮಾಡ್ಬೇಕಾಗತ್ತೆ. ಓಕೆ, ಓಂ ಶಾಂತಿ.